हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रिगे परमहंसर तीर्थवाणीय पंच अमृतद पात्रेगे संजयागलु तव की पुदुमन दक्षिणेश्वर यात्रिगे गोप्तदाप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತದಾಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ಮಾರ್ವಾಡಿ ಭಕ್ತರೊಂದಿಗೆ ಕಳೆದ ಶನಿವಾರ ಮಾತನಾಡ್ತಾ ಇದ್ರು. ಏನ್ ಹೇಳ್ತಾ ಇದ್ರು? ಎರಡು ಮಾರ್ಗಗಳಿವೆ, ವಿಚಾರ ಮಾರ್ಗ ಮತ್ತು ಅನುರಾಗ ಅಥವಾ ಭಕ್ತಿ ಮಾರ್ಗ ಭಗವಂತನ ಸಾಕ್ಷಾತ್ಕಾರಕ್ಕೆ. ವಿವೇಕ ವೈರಾಗ್ಯ, ಸದಸದ್ ವಿಚಾರ ವಿವೇಕ, ವೈರಾಗ್ಯ ಅಂದ್ರೆ ಪ್ರಾಪಂಚಿಕ ವಸ್ತುಗಳ ಕಡೆಗೆ ವಿರಕ್ತಿ. ಇವು ಒಮ್ಮೆಗೆ ದೊರೆತು ಬಿಡುವುದಿಲ್ಲ, ದಿನವೂ ಅಭ್ಯಾಸ ಮಾಡಬೇಕು. ಮೊದಲು ಕಾಮಕಾಂಚನ ತ್ಯಾಗವನ್ನು ಮಾನಸಿಕವಾಗಿ ಮಾಡಬೇಕು, ಬಳಿಕ ಭಗವತ್ ಕೃಪೆಯಿಂದ ಮಾನಸಿಕವಾಗಿಯೂ ಬಾಹ್ಯವಾಗಿಯೂ ತ್ಯಾಗ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಕಾಲ್ಕತ್ತದ ಜನರಿಗೆ ಹೇಳುವಂತೆಯೇ ಇಲ್ಲ, ಎಲ್ಲವನ್ನೂ ಭಗವಂತನಿಗೆ ತ್ಯಾಗ ಮಾಡಿಬಿಡಿ ಅಂತ. ಅವರಿಗೆ ಹೇಳಬೇಕು ಮಾನಸಿಕವಾಗಿ ತ್ಯಾಗ ಮಾಡಿ ಅಂತ ಈ ಮಾತುಗಳನ್ನೆಲ್ಲ ಕಳೆದ ಶನಿವಾರ ಹೇಳಿದರು. ಕಾಲ್ಕತ್ತದ ಜನರಿಗೆ ಎಲ್ಲವನ್ನೂ ಭಗವಂತನಿಗಾಗಿ ತ್ಯಾಗ ಮಾಡಿಬಿಡಿ ಎಂದು ಒಂದೇ ಸಲ ಹೇಳಿಬಿಡುವ ಹಾಗಿಲ್ಲ. ಅವರಿಗೆ ಮೆಲ್ಲ ಮೆಲ್ಲಕ್ಕೆ ಹೇಳಬೇಕು ಮಾನಸಿಕವಾಗಿ ತ್ಯಾಗ ಮಾಡಿ, ಅನುಭವಿಸ್ತಾ ಅನುಭವಿಸ್ತಾ ಇದು ಬಿಡಬೇಕಾದ್ದು. ಇದನ್ನೇ ಕೊನೆವರೆಗೂ ಅನುಭವಿಸೋದಕ್ಕೆ ಸಾಧ್ಯವೂ ಇಲ್ಲ, ಅದು ತಕ್ಕುವಂತಹದ್ದು ಅಲ್ಲ. ನಾವಾಗಿ ಬಿಟ್ರೆ ಕ್ಷೇಮ, ಅದಾಗಿ ಬಿಟ್ರೆ ನೋವು ಜಾಸ್ತಿ. ಈ ರೀತಿಯಲ್ಲಿ ಮನಸ್ಸಿಗೆ ಪಾಠ ಹೇಳಿಕೊಡ್ತಾ ಕ್ರಮೇಣ ಬಾಹ್ಯವಾಗಿಯೂ ಕೂಡ ನಮ್ಮನ್ನು ದುರ್ಬಲಗೊಳಿಸ್ತಕ್ಕಂತಹ ಆ ಇಂದ್ರಿಯ ಭೋಗವನ್ನ ಬಿಟ್ಟು ಬಿಡಬೇಕು ಅಂತ ಈ ರೀತಿಯ ಉಪಾಯಾಂತರದಿಂದ ನಮ್ಮ ಕಲ್ವತ ಜನಗಳಿಗೆ ಹೇಳಿಕೊಡ್ಬೇಕಾಗುತ್ತೆ. ಎಷ್ಟು ಉಪಾಯವಾಗಿ ಹೇಳ್ಕೊಡ್ತಾ ಇದ್ದಾರೆ. ಒಂದೇ ಸಲ ಬಿಟ್ಬಿಡಿ ಅಂತ ಹೇಳಿದ್ರೆ ಯಾರನ್ನ? ಶ್ರೀರಾಮಕೃಷ್ಣನೇ ಬಿಟ್ಬಿಡ್ತಾರೆ. ಅವ್ರು ಹೇಳಿದಲ್ಲ ಬಿಟ್ಬಿಡಿ ಅಂತ. ಇಂದ್ರಿಯ ಸುಖವನ್ನು ಬಿಡೋದು ಅಂತಂದ್ರೆ ದೇವರನ್ನಾದ್ರೂ ಬಿಟ್ರೆ ನಮ್ಗೇನು ಸಂಕಟ ಆಗೋದಿಲ್ಲ. ಭಗವಂತನಾದವನಿಗೆ ತನ್ನ ಸೃಷ್ಟಿಯ ವೈಚಿತ್ರ್ಯ, ತನ್ನ ಸೃಷ್ಟಿಯ ಒಳಗುಟ್ಟು ಗೊತ್ತಿಲ್ವೇ? ಆದ್ರಿಂದ ಅವರು ಹೇಳ್ತಾ ಇದ್ದಾರೆ, ಮೊದಲು ಮಾನಸಿಕವಾಗಿ ತ್ಯಾಗ ಮಾಡಿ ಆಮೇಲೆ ಬಾಹ್ಯವಾಗಿ ಕೂಡ ತ್ಯಾಗ ಮಾಡಬೇಕಾಗುತ್ತೆ. ಕೊನೆಗೊಂದು ದಿನ ತ್ಯಾಗ ಮಾಡದೇ ಇದ್ರೆ ಆ ಯೋಗ ಅಂತ ಇರ್ತಕ್ಕಂಥದ್ದು ಸಿದ್ಧಿಸೋದಿಲ್ಲ ಅಂತನ್ನೋ ಕಾರಣಕ್ಕಾಗಿ ಆ ವಿಚಾರ ಮಾರ್ಗ ಅದನ್ನು ಹೇಳ್ತಾ ಇದನ್ನೆಲ್ಲ ಹೇಳಿದ್ರು. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಅಭ್ಯಾಸ ಯೋಗದಿಂದ ಕಾಮಕಾಂಚನಾಸಕ್ತಿಯನ್ನ ತ್ಯಾಗ ಮಾಡೋದಕ್ಕೆ ಸಾಧ್ಯ. ಗೀತೆಯಲ್ಲಿ ಹೀಗೆಂದು ಹೇಳಿದೆ, ಅಭ್ಯಾಸದಿಂದ ಮನಸ್ಸು ಅಸಾಧಾರಣ ಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ. ಆಗ ಇಂದ್ರಿಯ ಸಂಯಮ ಮಾಡೋದಕ್ಕೆ, ಕಾಮಕ್ರೋಧಾದಿಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಕಷ್ಟವಾಗುವುದಿಲ್ಲ ಅಂತ ಮನುಷ್ಯ ಆಮೆ ಅಂತ ವರ್ತಿಸ್ತಾನೆ. ಆಮೆ ಒಮ್ಮೆ ತನ್ನ ಕೈ ಕಾಲುಗಳನ್ನು ಒಳಕ್ಕೆ ಸೆಳೆದುಕೊಂಡಿದ್ದರೆ ಮತ್ತೆ ಅದನ್ನು ಹೊರಕ್ಕೆ ಬಿಡದು. ಕೊಳಲಿ ತೆಗೆದುಕೊಂಡು ಅದನ್ನು ಚೂರು ಚೂರು ಮಾಡಿದ್ರು ಅದು ಅವನ್ನ ಹೊರಕ್ಕೆ ಬಿಡದು ಅಂತ ಇಲ್ಲಿ ಒಂದು ಹೊಸ ಉಪಾಯ ಹೇಳಿಕೊಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಬಂದಿದೆ ಆ ಉಪಾಯ. ಅದನ್ನೇ ಅತ್ಯಂತ ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಅಭ್ಯಾಸ ಯೋಗದಿಂದ ಕಾಮಕಾಂಚನಾಸಕ್ತಿಯನ್ನು ತ್ಯಾಗ ಮಾಡೋದಕ್ಕೆ ಸಾಧ್ಯ ಅಂತ ಉಪಾಯವನ್ನು ಹೇಳ್ಕೊಡ್ತಾ ಇದ್ದಾರೆ. ಮಾನಸಿಕವಾಗಿ ತ್ಯಾಗ ಮಾಡುವ ಸಂದರ್ಭದಲ್ಲಿ ಹೇಗೆ ಕೊನೆಗೆ ಬಾಹ್ಯವಾಗಿಯೂ ಕೂಡ ತ್ಯಾಗ ಮಾಡತಕ್ಕಂತಹ ಸಾಮರ್ಥ್ಯ ಬರ್ತದೆ, ಅದನ್ನು ಹೇಗೆ ಮಾಡಬೇಕು? ಅಭ್ಯಾಸ ಯೋಗದಿಂದ. ಗೀತೆಯಲ್ಲಿ ಹೀಗೆಂದು ಹೇಳಿದೆ, ಅಭ್ಯಾಸದಿಂದ ಮನಸ್ಸು ಅಸಾಧಾರಣ ಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ. ಅಭ್ಯಾಸ
ಇದರ ಕುರಿತಾಗಿ ಶ್ರೀಕೃಷ್ಣ ಹೇಳಿದ್ದ. ಯಾವ ಸಂದರ್ಭದಲ್ಲಿ ಹೇಳಿದ್ದ? ಅರ್ಜುನ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೇಳಿದ್ದ. ಅರ್ಜುನ ಏನ್ ಕೇಳಿದ್ದ? ಕೃಷ್ಣ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಕೃಷ್ಣ, ಈ ಮನಸ್ಸು ಬಹಳ ಚಂಚಲ, ನನ್ನನ್ನು ಅಲ್ಲಾಡಿಸಿ ಬಿಡ್ತಾ ಇದೆ. ಅತ್ಯಂತ ಬಲಯುತವಾದದ್ದು ಇದನ್ನು ನಿಗ್ರಹ ಮಾಡಬೇಕು ಅಂತ ನೀನೇನೋ ಹೇಳ್ತೀನಿ, ನನ್ನ ಕೈಲಿ ಸಾಧ್ಯವಾಗ್ತಾ ಇಲ್ಲ. ಬೀಸುವ ಗಾಳಿಯನ್ನು ತಡೆದು ಹಿಡಿದು ಕಟ್ಟಿ ಹಾಕ್ತಕ್ಕಂಥದ್ದು ಎಷ್ಟು ಸುಲಭವೋ ಅಷ್ಟೇ ಸುಲಭ ಈ ನನ್ನ ಮನಸ್ಸನ್ನ ತಡೆದು ಹಿಡಿದು ನಿಲ್ಲಿಸಿ ಏಕಾಗ್ರಗೊಳಿಸ್ತಕ್ಕಂಥದ್ದು. ಇದಕ್ಕೇನು ಉಪಾಯ ಕೃಷ್ಣ? ಅಸಂಶಯಂ ಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ನಿಸ್ಸಂಶಯವಾಗಿಯೂ ನೀನು ಹೇಳ್ತಕ್ಕಂಥ ಮಾತು ನಿಜ ಅರ್ಜುನ. ಅರ್ಜುನ ಹೇಳ್ತಕ್ಕಂಥ ಮಾತನ್ನ ಅಲ್ಲಗಳೆಯಲಿಲ್ಲ. ಏನೋ ಏನು ಮನಸ್ಸನ್ನು ನಿಗ್ರಹ ಮಾಡೋಕೆ ಸಾಧ್ಯವಿಲ್ಲ ಅಂದ್ರೆ ಏನರ್ಥ? ನಿನ್ನ ಮನಸ್ಸನ್ನು ನಿನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂದ್ರೆ ಏನರ್ಥ ಅಂತ ಮಾತನ್ನು ಹೇಳ್ಬೋದಾಗಿತ್ತು ಅವನು. ನಿಮ್ಮ ಮಕ್ಕಳನ್ನ ನೀವು ನೋಡ್ಕೊಳ್ಳೋಕ್ಕಾಗೋದಿಲ್ವೇ ಅಂತ ತಂದೆ ತಾಯಿಗಳಿಗೆ ಎಷ್ಟೋ ಜನ ಪಕ್ಕದ ಮನೆಯಲ್ಲಿ ಹೇಳೋದುಂಟು. ಆದ್ರೆ ಅವ್ರಿಗಿನ್ನೂ ಮಕ್ಕಳಾಗಿರೋಲ್ಲ, ಅದಕ್ಕೋಸ್ಕರ ಹೇಳೋದು. ಅವರವರಿಗೆ ಕಷ್ಟದ ಅನುಭವ ಆಗದೆ ಹೋದ್ರೆ ಇನ್ನೊಬ್ಬರ ಕಷ್ಟವನ್ನು ಗುರುತಿಸಿ ಸಮಾಧಾನ ಹೇಳೋದಕ್ಕೆ ಬರೋದಿಲ್ಲ. ಅಕ್ಬರ್ನ ಕೇಸಲ್ಲಿ ಅಕ್ಬರ್ನ ವಿಷಯದಲ್ಲಿ ಒಂದು ಗಲಾಟೆ ಆಗಿತ್ತು. ಅಕ್ಬರ್ನ ಸಭೆಗೆ ಯಾವ ಮಂತ್ರಿಗಳೇ ಬರಲಿ, ಬೀರ್ಬಲ ಅಂತ ಇರ್ತಕ್ಕಂಥ ವಿದೂಷಕ ಮಂತ್ರಿ ಬರದೆ ಹೋದ್ರೆ ಅವನಿಗೆ ತೃಪ್ತಿ ಇಲ್ಲ. ಒಂದು ದಿನ ಅವನು ಬರೋದು ತಡವಾಯಿತು. ಅಷ್ಟಕ್ಕೆ ಅವನು ಅಕ್ಬರ ಬೇಜಾರು ಮಾಡ್ಕೊಂಡ. ಏನ್ ಬೀರ್ಬಲ, ಇಷ್ಟು ತಡವಾಗಿ ಬಂದ್ಬಿಟ್ಟಿಯಲ್ಲ? ಬಾದಶಾ, ಮನೆಯಲ್ಲಿ ಸ್ವಲ್ಪ ತೊಂದರೆ ಆಯಿತು. ಏನ್ ತೊಂದರೆ? ಮಗು ಒಂದು ಬಹಳ ಹಠ ಮಾಡ್ತಾ ಇತ್ತು, ಅದನ್ನು ಸಮಾಧಾನ ಮಾಡ್ತಾ ಕೂತಿದ್ದೆ. ಅದಕ್ಕೋಸ್ಕರ ಏನಯ್ಯ, ಮಗುನ ಸಮಾಧಾನ ಮಾಡೋದಿಕ್ಕೆ ಅಷ್ಟು ಕಷ್ಟವೇನೋ? ಏನೋ ತಿಂದಿತ್ತು ಅದಕ್ಕೆ ಕೊಟ್ರಾಯ್ತು, ಏನೋ ಆಟ ಸಾಮಾನು ಕೊಟ್ಬಿಟ್ರಾಯ್ತು, ಅದ್ರ ಪಾಡಿಗೆ ಅದು ಆಟ ಆಡ್ಕೊಂಡಿರುತ್ತೆ. ಇದು ಬಿಟ್ಟದ್ದೇ ಮಗುನ ಸಮಾಧಾನ ಮಾಡೋದಕ್ಕೋಸ್ಕರ ಇಷ್ಟೊತ್ತು ತಗೊಂಡೆ ಅಂತ ಹೇಳ್ತೀಯಲ್ಲ ನೀನು, ಹೇಗೆ? ಮಹಾರಾಜ, ನೀನು ಒಪ್ಪಿದ್ರೆ ಅದೆಷ್ಟು ಕಷ್ಟ ಅಂತ ಅನ್ನೋದನ್ನ ನಾನು ಅದನ್ನ ನಿಂಗೆ ತೋರಿಸ್ಬಲ್ಲೆ. ಅದು ಹೇಗದು? ಏನಿಲ್ಲ, ನೀವು ತಂದೆ ಆಗ್ಬೇಕು, ನಾನು ನೀವು ಮಗು ಆಗ್ತೇನೆ, ಇಲ್ಲೇ ಅದನ್ನ ಮಾಡಿ ತೋರಿಸ್ತೇನೆ. ಆಗ್ಲಿ ಬಾ. ಸರಿ. ತಕ್ಷಣ ಬೀರ್ಬಲ ಕೂತ ಅಪ್ಪ ವಾದ್ಯ ಓದಕ್ಕೆ ಶುರು ಮಾಡಿದ. ಏನೋ ಏನ್ ಬೇಕಪ್ಪ ನಿನಗೆ? ಏನ್ ಬೇಕು ಅದು ನಾನು ಕೊಡ್ತೀನಿ ಕೊಡೋ. ಬೇಕಾದ ನನ್ನ ಹತ್ರ ಇರುವಾಗ ಮಗು ನೀನ್ ಯಾಕೆ ಕಳ್ತಿ ಈ ತರ? ಮತ್ತೆ ಅರ್ಥ ಹೇಳೋ, ಏನ್ ಬೇಕು ಹೇಳೋ. ನನಗೆ ಕಬ್ಬು ಬೇಕು. ಕಬ್ಬು ಕಬ್ಬು ತಾನೇ, ಅದೇನ್ ಕಷ್ಟ? ಅಲ್ಲೇ ದೂತ್ರೆ ಕಬ್ಬು ತಂದ ತಂದು ಕಬ್ಬು ಕೊಟ್ರೆ ಬೇಬಲ ಹೇಳ್ದ. ಮತ್ತೆ ಕೊಟ್ಟಿಯಾಗ ಹತ್ಬಿಟ್ಟ. ಏನೋ ಕಬ್ಬು ಕಂಡು ಅಳೋದೇನೋ, ಕಬ್ಬು ಬಂತು ಅಂತ ಸಂತೋಷ ಪಡೋದ್ ಬಿಟ್ಟು ಬೀರ್ಬಲ ಅಳ್ತಾ ಹೇಳ್ತಾನೆ, ಇದನ್ನ ಎಲ್ಲ ಶುಚಿಗೊಳಿಸಿ ಕೊಡು, ಕೆತ್ತಿ ಕೊಡು. ಕೆತ್ತಿ ಕೊಡ್ತಾನೆ. ಕೆತ್ತಿ ಕೈ ಕೊಟ್ರೆ ಮತ್ತೆ ಅಳೋಕೆ ಶುರು ಮಾಡಿ. ಏನೋ ಮತ್ತೆ ಅಳೋಕೆ ಶುರು ಮಾಡ್ತೀಯಲ್ಲ, ಇದನ್ನೆಲ್ಲ
ತುಂಡು ಮಾಡಿಕೊಡು, ಎಲ್ಲ ತುಂಡು ಮಾಡಿಕೊಟ್ಟಿದ್ದಾಯ್ತು. ಇದನ್ನ ಹೋಳು ಮಾಡ್ಕೊಟ್ಟಿದ್ದಾಯ್ತು. ಆದ್ರೂ ಮತ್ತೆ ಗಟ್ಟಿಯಾಗಿ ಏನು ಇದು ಕೇಳಿದ್ದನ್ನೆಲ್ಲ ಕೊಟ್ಟರೆ ಮತ್ತೆ ಉಳ್ತಾ ಇದೆಯಲ್ಲ, ಇದನ್ನೆಲ್ಲ ಈಗ ಇಡೀ ಮಾಡಿಕೊಡು ನನಗೆ. ಅಕ್ಬರ್ನಿಗೆ ಗೊತ್ತಾಯ್ತು, ಮೊದ್ಲಿದ್ದಾಗೆ ಮಾಡ್ಕೊಳೋದು ಕೂತ್ಬಿಟ್ಟ. ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ, ಮಕ್ಕಳ ಗತೆ ಅಂದ್ರೆ ಆ ಥರದ್ದು. ಈ ರೀತಿಯಲ್ಲಿ ಸಂಕಟ ಗೊತ್ತಾಗದೆ ಹೋದ್ರೆ ನಾವು ಇತರರ ಸಂಕಟವನ್ನ ಸಹಾನುಭೂತಿಯಿಂದ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಕೃಷ್ಣನಿಗೆ ಮನುಷ್ಯರ ಕಷ್ಟ ಎಲ್ಲ ಗೊತ್ತಿದೆ, ಭಗವಂತನಿಗೆ ಮನುಷ್ಯರ ಕಷ್ಟ ಎಲ್ಲ ಗೊತ್ತಿದೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾ ಇದ್ದಾರೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಅರ್ಜುನ, ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಬಹಳ ಚಂಚಲ, ಅದರೊಳಗೆ ಸಂಶಯವೇ ಇಲ್ಲ. ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನ ಹತೋಟಿಗೆ ತಂದುಕೊಳ್ಬಹುದು, ಅದರ ಮೂಲಕ ನಾವು ಬೇಕಾದ್ದನ್ನು ಮಾಡಿಕೊಳ್ಬಹುದು ಅಂತ ಒಂದು ಮಾತು ಹೇಳಿದ. ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸ ಅಂದ್ರೆ ಏನು? ಮತ್ತೆ ಮತ್ತೆ ಮಾಡುವಂತಹ ಪ್ರಯತ್ನವೇ ಅಭ್ಯಾಸ. 100 ಸಲ ಬೀಳ್ಲಿ, 101ನೇ ಸಲ ಮತ್ತೆ ಏಳುವಂತಹ ಪ್ರಯತ್ನ ಮಾಡಬೇಕು. 200 ಸಲ ಬೀಳ್ಲಿ, 201ನೇ ಸಲ ಮತ್ತೆ ಏಳುವಂತಹ ಪ್ರಯತ್ನ ಮಾಡಬೇಕು. ಸ್ವಾಮಿ ವಿವೇಕಾನಂದರನ್ನು ಮಾತಾಡ್ತಾರೆ, ಆದರ್ಶದ ದಾರಿಯಲ್ಲಿ ನಡೆಯತಕ್ಕಂತಹ ಸಹಸ್ರಾರು ಜನ ನಿನ್ನ ಮುಂದೆ ಉರುಳಿ ಬೀಳ್ತಾ ಇರಲಿ, ಆದ್ರೆ ನೀನು ಮಾತ್ರ ಎದ್ದು ನಿಲ್ಲುವಂತಹ ಪ್ರಯತ್ನ ಮಾಡುವಂತ. ಆದರ್ಶ ಅಂತ ಹೇಳ್ತಕ್ಕಂಥದ್ದು ಗೌರೀಶಂಕರದಷ್ಟು ಎತ್ತರ. ಆ ಗೌರೀಶಂಕರವನ್ನ ಏರುವಂತಹ ಪ್ರಯತ್ನ ಎಂಥದೋ, ಆದರ್ಶವನ್ನ ಪರಿಪಾಲಿಸುವಂತಹ ಕಾರ್ಯವೂ ಕೂಡ ಅಂಥದೇ. ಆದರ್ಶವನ್ನು ಪರಿಪಾಲಿಸಿ ಅದರ ಗುರಿಯನ್ನು ಸೇರುವಂತಹ ಕಾರ್ಯವೂ ಕೂಡ ಅಂಥದೇ. ಕ್ಷುರಸ್ಯ ಧಾರ ನಿಶಿತಾ ದುರತ್ಯ ದುರ್ಗಂ ಪತಸ್ತತ್ ಕವಯೋ ವದಂತಿ. ಕವಯ ಅಂತಂದ್ರೆ ಜ್ಞಾನಿಗಳು ಹೇಳಿದ್ದಾರೆ, ಈ ಆದರ್ಶ ಮಾರ್ಗವಾಗಿ ನಡೆಯತಕ್ಕಂಥದ್ದು ಅಂತಂದ್ರೆ ಹರಿತವಾದ ಕತ್ತಿಯ ಅಲಗಿನ ಮೇಲೆ ನಡೆದಂತೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತುಂಡು 2. ಅದಕ್ಕೋಸ್ಕರ ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ತುಂಡು 2 ಆದ್ರೂ ಮತ್ತೆ ಜೋಡಿಸ್ಕೊಂಡು ಮತ್ತೆ ಮುಂದೆ ಹೋಗ್ತಕ್ಕಂತಹ ಪ್ರಯತ್ನ ಮಾಡಬೇಕು. ಬಹಳ ಕಷ್ಟ ಅಂತ ನಾವು ಮಾತ್ರ ಹೇಳಿದ. ಜೊತೆಯಲ್ಲಿ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು. ವೈರಾಗ್ಯ ಅಂತಂದ್ರೆ ಏನು? ಕಾಡಿಗೆ ಹೋಗುವುದು ಅಂತ ಅರ್ಥ ಅಲ್ಲ. ಯಾವ ಆದರ್ಶವನ್ನ ಪರಿಪಾಲಿಸಬೇಕು ಅಂತ ಒಮ್ಮೆ ದೃಢ ಸಂಕಲ್ಪ ಮಾಡಿದ್ದೇವೋ, ವ್ರತವನ್ನು ಹಿಡಿದಿದ್ದೇವೋ, ಅದನ್ನ ಬಿಟ್ಟು ಬಾಕಿ ಉಳಿದುದರ ವಿಷಯದಲ್ಲಿ ಆಸಕ್ತಿ ಇಲ್ಲದಿರುವಂತಹದ್ದೇ ವೈರಾಗ್ಯ. ರ್ಯಾಂಕ್ ಸ್ಟೂಡೆಂಟ್ಸ್, ಅತ್ಯಂತ ಪ್ರಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣ ಆಗ್ತಕ್ಕಂತಹ ಬಾಲಕನ ವಿಷಯ ಉದಾಹರಣೆ ಕೊಡ್ತೀನಿ ನಾನು ಯಾವಾಗಲೂ. ಆತ ಹಗಲು ರಾತ್ರಿ ಓದ್ತಾ ಇರ್ತಾರೆ. ಅವನಿಗೆ ಸಿನಿಮಾ ಬೇಡ, ಟಿವಿ ಬೇಡ, ಸ್ನೇಹಿತರು ಬೇಡ, ಕಾಫಿ ಹೋಟೆಲ್ ಬೇಡ, ಯಾವುದು ಬೇಡ, ಹೋಟೆಲ್ಗಳು ಬೇಡ, ಯಾವ ತರದ ವಿಲಾಸವೂ ಬೇಡ. ಅವನಿಗೆ ಹಗಲು ರಾತ್ರಿ ಒಂದೇ ಸಲ ಓದ್ತಾ ಕೊಳ್ತಿರ್ತಾನೆ. ಅವನು ಅದನ್ನ ಬೇಡ, ಅದನ್ನ ವೈರಾಗ್ಯ ತಾಳಿದ್ದೀನಿ, ನಾನು ಸಿನಿಮಾಕ್ಕೆ ಹೋಗೋದಿಲ್ಲ, ನಾನು ವೈರಾಗ್ಯಶಾಲಿ ಅಂತ ಏನಾದ್ರು ಹೇಳ್ಕೊಳ್ತಾನೇನೋ. ಯಾವುದರ ಕಡೆ ಗಮನ ಕೊಡಬೇಕು ಅದರ ಕಡೆ ಗಮನ ಕೊಟ್ಕೊಳ್ತಿರ್ತಾನೆ, ಬಾಕಿ ಒಳಗೆ ತನ್ನಷ್ಟಕ್ಕೆ ದೂರವಾಗ್ತದೆ. ಆ ರೀತಿಯಲ್ಲಿ ದೂರ ಮಾಡಿಕೊಳ್ತಕ್ಕಂಥದ್ದು. ನಮ್ಮ ಗುರಿಯನ್ನ ಸೇರುವಲ್ಲಿ ಯಾವುದು ಬಾಧಕವಾಗಿ ನಿಂತಿರ್ತದೋ ಅಂಥವುಗಳನ್ನ ದೂರ ಬಿಟ್ಟಿರ್ತಕ್ಕಂಥದ್ದೇ ವೈರಾಗ್ಯ. ಮತ್ತು ಮತ್ತೆ ಮತ್ತೆ ಮಾಡ್ತಕ್ಕಂತಹ ಪ್ರಯತ್ನವೇ ಅಭ್ಯಾಸ. ಈ ಒಂದು ಅಭ್ಯಾಸ ಯೋಗ ಅಂತ ಇದನ್ನು ಕರೆಯಲಾಗಿದೆ. ಅದನ್ನ ಈ ಅಭ್ಯಾಸದ ಮೂಲಕ ಮನಸ್ಸು ಏಕಾಗ್ರಗೊಳ್ಳುತ್ತದೆ, ಭಗವಂತನಲ್ಲಿ ಸೇರಿಕೊಳ್ಳುತ್ತದೆ. ಆದ್ರಿಂದ ಅದಕ್ಕೆ ಯೋಗ ಅಂತ ಕೂಡ ಹೆಸರನ್ನ ಕೊಡಲಾಗಿದೆ. ಕಾಮ ಕಾಂಚನ ಆಸಕ್ತಿಯನ್ನ ಈ ಅಭ್ಯಾಸ ಯೋಗದಿಂದ ನಾವು ಹತೋಟಿಗೆ ತಂದುಕೊಳ್ಬಹುದು ಅಂತ ಮಾತಿನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ಮಾಡುವಂತಹ ಪ್ರಯತ್ನವೇ ಅಭ್ಯಾಸ. ಈ ಜನ್ಮ, ಮುಂದಿನ ಜನ್ಮ, ಅದರ ಮುಂದಿನ ಜನ್ಮ, ಈ ವರ್ಷ, ಮುಂದಿನ ವರ್ಷ, ಅದರ ಮುಂದಿನ ವರ್ಷ ಅಂತ ಯಾರಿಗೆ ಹೇಳ್ಬೋದು? ಯಾರಲ್ಲಿ ಇಚ್ಛಾಶಕ್ತಿ ಅಂತ ಹೇಳ್ತಕ್ಕಂಥ ಅದು ಪ್ರಬಲವಾಗಿದೆಯೋ, ಹಿಂದಿನ ಜನ್ಮದಲ್ಲೂ ಸಾಕಷ್ಟು ಸಾಧನೆ ಮಾಡ್ಕೊಂಡು ಬಂದು ಸಂಸ್ಕಾರ ಯುತರಾಗಿದ್ದಾರೋ ಅಂತವರ ವಿಷಯದಲ್ಲಿ ಹೇಳ್ಬೋದು, ಈ ವರ್ಷ ಸ್ವಲ್ಪ ಸಹಿಸ್ಕೋ, ಕಷ್ಟ ಆಗುತ್ತೆ, ಮುಂದಿನ ವರ್ಷ ಇನ್ನು ಸ್ವಲ್ಪ ಸುಲಭ ಆಗುತ್ತೆ, ಅದರ ಮುಂದಿನ ವರ್ಷ ಸಾಧ್ಯವಾಗುತ್ತೆ ಅಂತ 3 ವರ್ಷದಲ್ಲಿ ಅವರು ಅಭ್ಯಾಸ ಮಾಡಿ ಆ ಕಾಮಕಾಂಚನ ಆಸಕ್ತಿಯನ್ನ ಹೋಗಲಾಡಿಸಿಕೊಳ್ಳುವಂತಹ ಆಶ್ವಾಸನೆಯನ್ನು ಅವ್ರಿಗೆ ಕೊಡ್ಬೋದು. ಯಾರಿಗೆ? ಯಾರಲ್ಲಿ ಹಿಂದಿನ ಜನ್ಮದ ಸಂಸ್ಕಾರ ಇದೆಯೋ ಅವರಿಗೆ. ಯಾರಿಗೆ ಜನ್ಮಾಂತರದ ಸಂಸ್ಕಾರ ಇಲ್ವೋ ಅವ್ರ ವಿಷಯದಲ್ಲಿ ಏನು ಹೇಳೋದು? ಈ ಜನ್ಮ, ಮುಂದಿನ ಜನ್ಮ,
ಅದ್ರ ಮುಂದಿನ ಜನ್ಮ, ಹೀಗೆ ಒಂದು 10 ಜನ್ಮ ಹೋದ್ಮೇಲೆ ಹತೋಟಿಗೆ ಬರುತ್ತಪ್ಪ ಅದು. ಅಂತಹ ಮಾತನ್ನು ಕೇಳಿದಾಗ ಅಯ್ಯೋ 10 ಜನ್ಮಗಳ ನಂತರ ಅಲ್ವಾ ಅಂತ ಅಂದ್ಬಿಟ್ಟು 10 ಜನ್ಮಗಳವರೆಗೂ ಕೂಡ ಮತ್ತೆ ಮತ್ತೆ ಅದನ್ನೇ ಭೋಗಿಸ್ತಾ ಕುಳಿತುಕೊಂಡಿದ್ದು 10 ಜನ್ಮ ಶುರು ಮಾಡಿದ್ರೆ ಮತ್ತೆ 10 ಜನ್ಮ. ಯಾಕೆಂತಂದ್ರೆ ಈ 10 ಜನ್ಮಗಳ ಸಂಸ್ಕಾರವನ್ನು ಬಲಪಡಿಸ್ಕೊಂಡಲ್ಲ ಅವನು, ಆ ಭೋಗ ಆಸಕ್ತಿಯನ್ನ ಬಲಪಡಿಸ್ಕೊಂಡಲ್ಲ ಅವನು. ಈ ಜನ್ಮದಲ್ಲಿ ಪ್ರಾರಂಭ ಮಾಡಿದ್ರೆ 10 ಜನ್ಮಗಳ ನಂತರ ಸಾಧ್ಯವಾಗುತ್ತೆ ಅಂತ ಅರ್ಥ. ಈ ಮಾತನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಶ್ರೀರಾಮಕೃಷ್ಣ ಒಂದು ಮಾತು ಹೇಳ್ತಾರೆ. ಒಂದೇ ಒಂದು ದಿನ 24 ಗಂಟೆ ಭಗವಂತನಿಗಾಗಿ 10 ಕರೆದೊದ್ದೆ ಆದ್ರೆ ತಕ್ಷಣ ಅವನು ದರ್ಶನ ಕೊಡ್ತಾನೆ ಅಂತ ಮಾತನ್ನು ಹೇಳಿದ್ರು. ಈ ಮಾತನ್ನು ಕೇಳಿದಾಗ ನಾವು ಹೊಸದಾಗಿ ಆಶ್ರಮ ಸೇರ್ಕೊಂಡವರಿಗೆ ಬಹಳ ಬಹಳ ಆನಂದವಾಗಿಬಿಟ್ಟಿತ್ತು. ಅಯ್ಯೋ, ಒಂದೇ ದಿನದ ಸಾಧನೆಯಲ್ಲಿ ಭಗವಂತನ ದರ್ಶನ ಆಗಿಬಿಡುತ್ತಲ್ಲ. ಆ ಮಾತು ಕೇಳೋದಕ್ಕೆ ಎಷ್ಟು ಸುಲಭವಾಗಿತ್ತೋ ಅಳೋದಕ್ಕೆ ಅಷ್ಟೇ ಕಷ್ಟವಾಗಿತ್ತು. ಅರ್ಧ ಗಂಟೆಗೆ ಕಣ್ಣೀರು ಖಾಲಿ. ಯಾತಕ್ಕೆ ಕಣ್ಣೀರು ಖಾಲಿ? ಯಾತಕ್ಕೆ ಭಗವಂತನನ್ನು ಕರೆಯಲು ಸಾಧ್ಯವಾಗ್ತಾ ಇಲ್ಲ? ಕರೆಯೋದಕ್ಕೆ ಬೇಕಾಗುವಂತಹ ವ್ಯಾಕುಲತೆ ಒಳಗಡೆ, ಪ್ರಾಮಾಣಿಕವಾದ ವ್ಯಾಕುಲತೆ ಇಲ್ಲ. ಅದು ಬರಬೇಕಾದ್ರೆ ಬಹಳ ವರ್ಷಗಳ ಪ್ರಯತ್ನ, ಬಹಳ ಜನ್ಮಗಳ ಪ್ರಯತ್ನ ಬೇಕು. ಅನೇಕ ಜನ್ಮಗಳ ಸಂಸ್ಕಾರ ಫಲವಾಗಿ ಮನುಷ್ಯ ಜ್ಞಾನವಂತರಾಗ್ತಾನೆ. ಅದೇ ವಾಸುದೇವನೇ ಎಲ್ಲೆಲ್ಲೋ ಆವಾಸ ಮಾಡ್ತಾ ಇದ್ದಾನೆ ಅಂತ ಹೇಳ್ತಕ್ಕಂಥ ಒಂದು ದೊಡ್ಡ ಜ್ಞಾನ ಅವನಿಗೆ ಉತ್ಪನ್ನವಾಗುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳಿದರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಅದನ್ನ ಶ್ರೀರಾಮಕೃಷ್ಣ ಕೂಡ ಅದೇ ಬಗೆಯ ಅಭ್ಯಾಸ ಯೋಗವನ್ನು ಹೇಳ್ತಾ ಇದ್ದಾರೆ. ಎಷ್ಟೋ ಜನರ ವಿಷಯದಲ್ಲಿ ರಾಜಯೋಗದಲ್ಲಿ ಬರುವಂತಹ ಯಮ ನಿಯಮ ಅವೆರಡನ್ನ ಇಡೀ ಜೀವನದ ಒಂದು ಧ್ಯೇಯವನ್ನಾಗಿ ಇಟ್ಕೊಳ್ಬಹುದಾಗುತ್ತೆ. ಅಹಿಂಸಾ, ಸತ್ಯ, ಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಇಷ್ಟೇ 10 ಅಂಶಗಳು. ಇವುಗಳನ್ನ ನಾವು ಅಭ್ಯಾಸ ಮಾಡಿ ಸಿದ್ಧಿಸಿಕೊಳ್ಬೇಕಾದ್ರೆ ಒಂದು ಜನ್ಮದ ಕೆಲಸ ಆಗಿಬಿಡುತ್ತೆ. ಯಾತಕ್ಕೆ? ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚ. ಅತ್ಯಂತ ಕಷ್ಟಕರವಾದದ್ದು ಈ ಮನಸ್ಸನ್ನು ಹತೋಟಿ ಬರುತ್ತಕ್ಕಂಥ, ಒಂದೇ ಸಲಕ್ಕೆ ಆಗ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರವೇ ಸಾಧು ಸಾವಧಾನ. ಸಾಧು ಅಂತಂದ್ರೆ ಬರೀ ಸನ್ಯಾಸಿ ಅಂತ ಅರ್ಥ ಅಲ್ಲ. ಯಾರ್ಯಾರು ಸಾಧನೆ ಅಂತ ಮಾಡ್ತಾನೋ ಅವರೆಲ್ಲರೂ ಸಾಧುಗಳು. ಅಂತಹ ಸಾಧಕರೆಲ್ಲರೂ ಎಚ್ಚರ ಎಚ್ಚರ ಎಚ್ಚರ. ಅದಕ್ಕೋಸ್ಕರವೇ ಸಾಧು ಸಂಘ ಮಾಡ್ತಾ ಇರಬೇಕು. ಸಜ್ಜನನ್ನು ಆಗಾಗ ನೋಡ್ತಾ ಇರಬೇಕು. ಅವ್ರು ಹೇಳೋದೇ ಇಷ್ಟು ಎಚ್ಚರ ಅಂತ ಅಷ್ಟೇ, ಇನ್ನೇನಿಲ್ಲ. ಇನ್ನಷ್ಟು ಎಚ್ಚರಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅಷ್ಟೇ. ಎಷ್ಟು ಎಚ್ಚರ ಹೇಳಿದ್ರು ಕೂಡ ಸಾಕಾಗುವುದಿಲ್ಲ. ಆದ್ರಿಂದಲೇ ಮನುಷ್ಯ ಮತ್ತೆ ಮತ್ತೆ ಮುಗ್ಗರಿಸುವುದು, ಗೊತ್ತಿದ್ದು ಮುಗ್ಗರಿಸುವುದು. ಅದಕ್ಕೋಸ್ಕರ ಇದನ್ನ ತಿಳ್ಕೊಂಡಾಗ ಏನಾಗುತ್ತೆ, ಒಮ್ಮೆ ಮುಗ್ಗರಿಸಿದರೂ ಕೂಡ ನಾವು ಒಮ್ಮೆಲೆ ಹತಾಶರಾಗುವುದಿಲ್ಲ. ಇನ್ನೊಮ್ಮೆ ಪ್ರಯತ್ನ ಮಾಡೋಣ. ಅಭ್ಯಾಸ ಯೋಗ ಅಂದ್ರೆ ಒಮ್ಮೆ ಮುಗ್ಗರಿಸಿದರೂ ಚೇತರಿಸಿಕೊಂಡು ಮತ್ತೊಮ್ಮೆ ಪ್ರಯತ್ನ ಮಾಡತಕ್ಕಂಥದ್ದು. ಈ ರೀತಿಯಲ್ಲಿ ಕಾಮಕಾಂಚನ ಆಸಕ್ತಿಯನ್ನು ನಾವು ತಡೆದುಕೊಳ್ಬಹುದು. ಕಾಮಕಾಂಚನದ ಆಸಕ್ತಿ, ಆವೇಗ, ಇದನ್ನ ಎಷ್ಟು ಹೇಳಿದ್ರೂ ಸಾಲದು. ಶಕ್ನೋತಿ ಹೈವಯಸ್ಸೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಃ ಅಂತ ಕೃಷ್ಣ ಬಹಳ ಅದ್ಭುತವಾದ ರೀತಿಯಲ್ಲಿ ಹೇಳ್ತಾರೆ. ಶರೀರ ಇರುವಾಗಲೇನೆ ಯಾರು ಈ ಕಾಮದ ಆವೇಗವನ್ನ, ಕ್ರೋಧದ ಆವೇಗವನ್ನ ತಡೆದುಕೊಳ್ಳೋದಕ್ಕೆ ಸಮರ್ಥನಾಗಿದ್ದಾನೋ ಅವನೇ ಯೋಗಿ, ಅವನೇ ಸುಖಿ ಎಂದು. ಶರೀರ ಇರುವಾಗಲೇ ಅಂತಂದ್ರೆ ಶರೀರ ಬಿಟ್ಟೋದ ಮೇಲೆ ಅಂತಂದ್ರೆ ಶರೀರ ಶವವಾದ ಮೇಲೆ ಆ ಸತ್ತ ಶರೀರಕ್ಕೆ ಕಾಮವೆಲ್ಲಿಯದು, ಕ್ರೋಧವೆಲ್ಲಿಯದು. ಶರೀರ ಇರುವಾಗಲೇನೆ ಅದನ್ನು ಸಾಧಿಸಿಕೊಳ್ಬೇಕಾಗಿದೆ. ಉಪಾಯಾಂತರಗಳಿಂದ ಹಲವಾರು ಉಪಾಯಗಳನ್ನು ನಾವು ಸೇರಿಸಿಕೊಳ್ಬೇಕಾಗ್ತದೆ. ಆ ಉಪಾಯಗಳೆಲ್ಲವನ್ನು ಕೂಡ ಅಭ್ಯಾಸ ಮಾಡಬೇಕಾಗ್ತದೆ. ಹಲವಾರು ಉಪಾಯಗಳು ಗೊತ್ತಿದ್ರೂ ಕೂಡ ಅಭ್ಯಾಸ ಇಲ್ಲದೆ ಇತ್ತು ಅಂತ ಹೇಳಿದ್ರೆ ಎಷ್ಟು ಉಪಾಯಗಳು ಗೊತ್ತಿದ್ರೂ ಕೂಡ ಪ್ರಯೋಜನವಾಗುವುದಿಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಅಭ್ಯಾಸ ಯೋಗದಿಂದ ಕಾಮಕಾಂಚನ ಆಸಕ್ತಿಯನ್ನು ತ್ಯಾಗ ಮಾಡ್ಕೊಳ್ಳೋದು ಸಾಧ್ಯ ಅಂತ ಹೇಳಿ ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾರೆ.
ಅಂತಹ ಮನುಷ್ಯ, ಯಾವ ಮನುಷ್ಯ ಕಾಮ ಕಾಂಚನ ಆಸಕ್ತಿಯನ್ನು ತೆಗೆದುಕೊಂಡಿದ್ದಾನೋ ಅಂತಹ ಮನುಷ್ಯ ಆಮೆಯಂತೆ ವರ್ತಿಸ್ತಾನೆ. ಆಮೆ ತನ್ನ ಕೈ ಕಾಲುಗಳನ್ನು ಒಮ್ಮೆ ಒಳಕ್ಕೆ ಸೆಳೆದುಕೊಂಡಿದ್ದರೆ ಮತ್ತೆ ಅದು ಹೊರಕ್ಕೆ ಬಿಡದು. ಕೊಡಲಿ ತೆಗೆದುಕೊಂಡು ಅದನ್ನು ಚೂರು ಚೂರು ಮಾಡಿದ್ರು ಅದು ಅದನ್ನು ಹೊರಕ್ಕೆ ಬಿಡದು ಅಂತ ಶ್ರೀರಾಮಕೃಷ್ಣ ಆ ಆಮೆಯ ಉದಾಹರಣೆ ಕೊಡ್ತಾರೆ. ಇದು ಹಿಂದೆ ಅವರೇ ಶ್ರೀಕೃಷ್ಣನಾಗಿ ಬಂದಿದ್ದಾಗ ಭಗವದ್ಗೀತೆಯಲ್ಲಿ ಹೇಳಿದಂತಹ ಉದಾಹರಣೆಯೇ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಸ್ಥಿತಪ್ರಜ್ಞ ಲಕ್ಷಣ ಅಂತ ಹೇಳ್ತಕ್ಕಂಥ ಒಂದು 2ನೇ ಅಧ್ಯಾಯದಲ್ಲಿ ಆ ಮಾತು ಬರುತ್ತದೆ. ಯಾವಾಗ ಆಮೆ ತನ್ನ ಅಂಗಾಂಗಗಳನ್ನು ಒಮ್ಮೆ ಎಳೆದುಕೊಂಡಿತು, ಅದು ಮತ್ತೆ ಎಂದೆಂದಿಗೂ ಕೂಡ ಹೊರಗಡೆ ಬಿಡುವುದಿಲ್ಲ. ಹಾಗೇನೇನೆ ಯಾವ ವ್ಯಕ್ತಿ ವಿಷಯದತ್ತ ಹರಿದಂತಹ ಇಂದ್ರಿಯಗಳನ್ನ ಹಿಂದಕ್ಕೆ ಸೆಳೆದು ಆತ್ಮಸಂಸ್ಥವನ್ನಾಗಿ ಮಾಡಿಕೊಳ್ತಾನೋ ಆತನ ಪ್ರಜ್ಞೆ ಸ್ಥಿರವಾಗಿದೆ ಅಂತ ಅರ್ಥ. ಪ್ರಜ್ಞೆ ವಿವೇಕಪೂರ್ಣವಾದ ಬುದ್ಧಿ, ಎಚ್ಚರಿಕೆ ಇರತಕ್ಕಂತಹ ಬುದ್ಧಿ, ಅದು ಪ್ರಜ್ಞೆ ಅಂತ ಹೇಳಿದ್ರೆ. ಎಚ್ಚರಗೇಡಿಗಳೇ ಬಹಳ ಜನ. ಗೊತ್ತಿದ್ದು ತಪ್ಪು ಮಾಡ್ತಕ್ಕಂಥವ್ರು ಯಾರು? ಎಚ್ಚರಗೇಡಿಗಳು. ಎಚ್ಚರವಾಗಿರ್ಬೇಕಾಗುತ್ತೆ. ಅಂತಹ ಪ್ರಜ್ಞಾವಂತರಾಗಬೇಕಾದ್ರೆ ಪ್ರಜ್ಞೆಯನ್ನ ಕದಲಿಸುವಂತಹ ಅಂಶ ಯಾವುದು ಅನ್ನೋದನ್ನು ಗುರುತಿಸಿಕೊಳ್ಬೇಕು. ಮೊದಲು ನಮ್ಮ ಪ್ರಜ್ಞೆಯನ್ನ ಕದಲಿಸುವಂತಹದ್ದು, ಒಂದನ್ನ ಇನ್ನೊಂದಾಗಿ ತಿಳಿಯುವಂತಹ ಬುದ್ಧಿ ಭ್ರಮಣಿಗೆ ನಮ್ಮನ್ನು ಗುರಿ ಮಾಡತಕ್ಕಂತಹದ್ದು ಯಾವುದು ಅಂದ್ರೆ ನಮ್ಮ ಇಂದ್ರಿಯಗಳು. ಶಂಕರಾಚಾರ್ಯರು ಹೇಳ್ತಾರೆ, ಮಾತಂಗ, ತುರಂಗ, ಪತಂಗ, ಭೃಂಗ, ಮೀನ ಇವೇ ಮೊದಲಾದ 5 ಪ್ರಾಣಿಗಳು ಒಂದೊಂದು ಇಂದ್ರಿಯವೇ ಪ್ರಬಲವಾಗಿ ಮೃತ್ಯುವಿಗೆ ಈಡಾಗ್ತಾ ಇರುವ ಸಂದರ್ಭದಲ್ಲಿ ಮನುಷ್ಯ 5 ಇಂದ್ರಿಯಗಳು ಪ್ರಬಲವಾಗಿ ಕಾರ್ಯೋನ್ಮುಖವಾಗಿರ್ತಕ್ಕಂತಹ ಮನುಷ್ಯ ಎಷ್ಟು ಬೇಗ ಪತನವನ್ನು ಹೊಂದಿಯಾನು ಅಂತ ಅನ್ನೋದನ್ನು ನಾವು ಭಾವಿಸಿ ನೋಡ್ಬೇಕು ಅಂತ ಮಾತ್ರ ಹೇಳ್ತಾರೆ. ಆ 5 ಇಂದ್ರಿಯಗಳನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಆಮೆಯ ಉದಾಹರಣೆಯನ್ನು ತೆಗೆದುಕೊಳ್ಬೇಕು ಅಂತ ಶ್ರೀರಾಮಕೃಷ್ಣ ಅಂದು ಶ್ರೀಕೃಷ್ಣ ಹೇಳಿದ್ದಾರೆ. ಇಂದ್ರಿಯಗಳು ಹೊರಮುಖವಾಗಿ ಹೊರಟು ಅಂತ ಹೇಳಿದ್ರೆ ಪತಂಗ ಬೆಂಕಿಗೆ ಬಿದ್ದು ಸಾಯುವಂತೆ, ಮೀನು ಗಾಳವನ್ನು ನುಂಗಿ ಬೆಸ್ತವನ್ನು ಹೊಟ್ಟೆಯೊಳಗೆ ಬೀಳುವಂತೆ, ಜಿಂಕೆ ಆ ನಾದಕ್ಕೆ, ನಾದ ಮಾಧುರ್ಯಕ್ಕೆ ಬೆರಗಾಗಿ ಬೇಡನ ಬಲೆಗೆ ಗುರಿಯಾಗೋದಕ್ಕೆ ಯಾವುದು ಕಾರಣ? ಅವುಗಳ ಇಂದ್ರಿಯಗಳು ಅತ್ಯಂತ ವೇಗವಾಗಿ ವಿಷಯ ವಸ್ತುಗಳೆಡೆಗೆ ಹರಿಯುವುದರಿಂದ. ಎಷ್ಟು ವೇಗವಾಗಿ ಹರಿಯುತ್ತದೆ ಅಂತ ಅನ್ನೋದಕ್ಕೆ ಒಂದು ನಾಲಿಗೆಯ ಉದಾಹರಣೆ ಕೊಡ್ತೇನೆ. ಹುಣಸೆ ಹಣ್ಣು ಅಂತ ಹೇಳಿದ್ರೆ ಸಾಕು, ಹುಣಸೆಕಾಯಿ ತೊಕ್ಕು ಅಂತ ಹೇಳಿದ್ರೆ ಸಾಕು, ನಾಲಿಗೆ ಎಷ್ಟು ನೀರು ಬರ್ತದೆ. ಅದಕ್ಕೋಸ್ಕರವೇ ಒಬ್ಬರು ಊಟ ಮಾಡುವಾಗ ಇನ್ನೊಬ್ಬರು ನೋಡಬಾರ್ದು ಅಂತ. ನೋಡುವ ಸಂದರ್ಭ ಇದ್ರೂ ಕೂಡ ಅವರು ಮೊದಲು ಊಟ ಮಾಡಿರ್ಬೇಕು, ಇಲ್ಲದ್ರ ಜೊತೆಲೇ ಅವರು ಊಟ ಮಾಡ್ತಾ ಇರ್ಬೇಕು. ನಾವು ಊಟ ಮಾಡೋದು ಅವರು ನೋಡೋದು ಆಗಬಾರ್ದು. ಯಾಕೆಂತ ಹೇಳಿದ್ರೆ ಅವ್ರು ನೋಡ್ತಾ ನೋಡ್ತಾ ನಾಲ್ಗೆಯಲ್ಲಿ ಅತ್ಯಂತ ನೀರು ಇಳಿದು ಬಿಡುತ್ತೆ, ಬಹಳ ವೇಗವಾಗಿ ನೀರು ಇಳಿದು ಬಿಡುತ್ತೆ. ಅದು ಇವನು ಹೊಟ್ಟೆಗೆ ಕೆಟ್ಟದಾಗುತ್ತೆ. ದೃಷ್ಟಿಯಾಗೋದ್ರೆ ಹಾಗೇನೆ. ಇದು ಬಹಳ ನಿಜ. ಇದು ನನಗೆ ಒಮ್ಮೆ ಆಗ್ಬಿಟ್ಟಿತ್ತು. ಒಬ್ಬ ಹುಡುಗ ಮನೆಯಿಂದ ಏನೋ ತಯಾರಿಸ್ಕೊಂಡು ಬಂದು ಮನೆಯವರು ಸ್ವಾಮೀಜಿ ನಿಮಗೋಸ್ಕರ ತಯಾರಿಸ್ಕೊಟ್ಟಿದ್ದಾರೆ ತಗೊಳ್ಬೇಕು ಅಂತ ಕೊಟ್ಟ. ಅದೇನು ಅಂತ ಕೇಳಿದೆ ನಾನು. ಆದ್ರೆ ಹೆಸರು ಅವನು ಹೇಳಿದ, ನಿಮ್ಗೆ ಹೇಳೋದಿಲ್ಲ. ಆ ಹೆಸರನ್ನ ಹೇಳಿ ಇನ್ನೇನು ಆ ಪಾತ್ರೆಯಲ್ಲಿ ಇಟ್ಟಿದ್ದಾನೆ, ಆಮೇಲೆ ನೋಡ್ತೀನಿ ಅವನ ತಕ್ಷಣ ಸುಮ್ಮನೆ ಅವನು ನೋಡಿದೆ ನಾನು. ಒಂದು ಗುಟುಕು ಉಗುಳನ್ನು ನುಂಗಿದ.
ಅವನಿಗೆ ಹೆಸರು ಹೇಳುವಾಗಲೇನೆ ಅಷ್ಟು ಅವನಿಗೆ ಬಂದ್ಬಿಟ್ಟಿತ್ತು. ಯಾವುದು? ಜೊಲ್ಲು. ನನಗೆ ಆಗಲೇ ಏನೋ ಅನ್ನಿಸ್ತು, ಇಷ್ಟೊಂದು ಆಸೆ ಪಟ್ಟನಲ್ಲ ಈ ಹುಡುಗ ತಿಂಡಿ ಬಗ್ಗೆ ಅಂತ. ಆದರೂ ಕೂಡ ನಾನೇನೋ ಹೆಚ್ಚಿಗೆ ತಿನ್ನೋದಿಲ್ಲ, ಸ್ವಲ್ಪ ಏನೋ ತಿಂದಿಲ್ಲ ಅಷ್ಟೇನೆ. ಆಮೇಲೆ ನೋಡಿ 3 ದಿವಸ ಬೇಕಾಯ್ತು. ಆವತ್ತಿನಿಂದ ನಾನು ಎಲ್ಲೇ ಹೊರಗಡೆ ತಿಂಡಿ ತಿನ್ಬೇಕಾದ್ರೂ ಕೂಡ ಮೊದಲು ನನ್ನ ಎದುರುಗಡೆ ಇರ್ತಕ್ಕಂಥವರೆಲ್ಲರಿಗೂ ಬಡಿಸಿ ಮೊದಲು ಅವ್ರ ಜೊತೆನೇ ತಿನ್ನೋದು ನಾನು. ಅವ್ರು ನೋಡ್ತಾ ನಾನು ತಿನ್ನೋದು ತಿನ್ನುವೇ ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳೋಕೆ ಶುರು ಮಾಡ್ತೀನಿ. ಹಾಗೆ ಹಿಂದೆ ಸತ್ಸಂಗ ಕೂಗ್ತಾ ಇದ್ದ ಸಂದರ್ಭದಲ್ಲೂ ಕೂಡ ಈ ತಿಂಡಿ ವ್ಯವಸ್ಥೆ ಇರ್ತಾ ಇತ್ತು. ಒಂದು ಮನೆಗೆ ಹೋಗಿದ್ದೆ, ಅಲ್ಲಿ ಕೆಲವು ಅತಿಥಿಗಳನ್ನು ಅವರು ಬರಮಾಡ್ಕೊಂಡಿದ್ರು. ಅವ್ರ ಮುಂದೆ ಸ್ವಾಮಿಗಳಿಗೆ ಪ್ರತ್ಯೇಕವಾಗಿ ಬಡಿಸೋಣ ಅಂತ ಅವ್ರು ಹೊರಟಿದ್ರು. ನಾನು ಅವರಿಗೆ ಜೋರಾಗಿ ಹೇಳ್ಬಿಟ್ಟು ಎಲ್ರಿಗೂ ಬಡಿಸಿ ನಮಗೂ ಬಡಿಸಿ ಒಟ್ಟಿಗೆ ತಿನ್ನೋಣ ಅಂತ. ನಾನು ಹಾಗೆ ಹೇಳಿದ ಎಷ್ಟು ಒಳ್ಳೇದಾಯ್ತು ಅಂತ ಒಬ್ಬ ಆಕೆಯನ್ನು ನೋಡಿದೆ ನಾನು. ಅವರು ಕೂಡ ಅತಿಥಿಯಾಗಿ ಬಂದಂತ ಆಕೆ ಮನೆಗೆ ಬಂಧುಗಳು ಈ ಥರ ತಿಂಡಿ ಬಡಿಸ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಅವರು ಕೂಡ ಕೂತ್ಕೊಳ್ಳಾಗ್ತದೆ. ಸಾಲಿನಲ್ಲೇ ಕೂತಿದ್ದಾರೆ ಅವರು. ಸುಮ್ಮನೆ ನಾನು ಆಕೆ ಸುಮಾರು 60 ವರ್ಷದ ಆಕೆ, 60 ವರ್ಷ ಆದರೂ ಕೂಡ ಎಷ್ಟು ವರ್ಷ ಆದ್ರೆ ಅವರು ಒಂದು ಗುಡುಕಲ್ಲ, ಸುಮ್ಮನೆ ಗುಡುಕಂತ ಕುಡಿತಾ ಇದ್ರು. ಆ ತಿಂಡಿ ಪರಿಮಳ ಅಂತ ಹೇಳ್ತಕ್ಕಂಥದ್ದು ಆ ಕೋಣೆ ಒಳಗೆಲ್ಲ ಹರಡ್ಕೊಂಡ್ಬಿಟ್ಟಿತ್ತು. ಇದನ್ನೆಲ್ಲ ನಾನು ನೋಡಿದಾಗ ಅಂದ್ಕೊಂಡೆ, ಇಂದ್ರಿಯ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಪ್ರಬಲವಾಗಿ ವರ್ತಿಸ್ತದೆ. ಅದಕ್ಕೆ ಎಚ್ಚರವಾಗಿರ್ಬೇಕು ಅಂತ. ಯೋಗ ಅಂತನ್ನೋದನ್ನು ನಾವು ಕೈಕೊಂಡು ಮಾಡಬೇಕು ಅಂತ ಹೊರಡ್ತೇವೋ ಆಗ ಎಲ್ಲ ಬಗೆಯ ಎಚ್ಚರಿಕೆಗಳನ್ನು ನಾವು ವಹಿಸಿಕೊಳ್ಳೇಬೇಕಾಗುತ್ತೆ. ಇಲ್ಲಿದ್ರೆ ಅಚಾತುರ್ಯ ಆಗ್ಬಿಡುತ್ತೆ. ಹಳ್ಳಕ್ಕೆ ಬಿದ್ದ ಮೇಲೆ ಎತ್ತೋದು ಒಳ್ಳೇದು, ಬೀಳ್ಬೇಕಾದ್ರೆ ಮೊದಲನೇ ಎತ್ತೋದು ಒಳ್ಳೇದು. ಆದ್ರಿಂದ ಮೊದಲಿಂದನೇ ನಿನಗೆ ಎಚ್ಚರವಾಗಿರ್ತಕ್ಕಂಥ ಒಂದು ಪಾಠವನ್ನು ಪ್ರತಿಯೊಬ್ಬರು ಕಲ್ತುಕೊಳ್ಬೇಕಾಗುತ್ತೆ. ಅಮೂಲ್ಯವಾದಂತಹ ಮಾನವ ಜೀವನ ಇದು. ಇಲ್ಲಿ ಮಾತ್ರವೇ ಯೋಗ ಸಾಧ್ಯ. ಪ್ರಾಣಿಗಳಿಂದಲೂ ಸಾಧ್ಯ ಇಲ್ಲ, ದೇವತೆಗಳಿಂದಲೂ ಸಾಧ್ಯ ಇಲ್ಲ. ದೇವತೆಗಳು ಕೂಡ ಯೋಗವನ್ನ ಮಾಡಿ ಭಗವಂತನ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ ಅಂತ ಏನೇನೇ ಇದೆಯೋ ಅದನ್ನೇನಾದರೂ ಮಾಡ್ಕೊಳ್ಬೇಕು ಅಂತ ಅವರೇನಾದರೂ ಇಷ್ಟಪಟ್ಟದ್ದೇ ಆದ ಪಕ್ಷದಲ್ಲಿ ಅವರು ಈ ಭೂಮಿ ಬರಲೇಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಸಕಲ ಶಾಸ್ತ್ರಗಳು ಕೂಡ ಘೋಷಿಸಿವೆ. ಅಂತಹ ಅದ್ಭುತವಾದಂತಹ ಮಾನುಷ ಲೋಕಕ್ಕೆ ನಾವು ಬಂದು ಶ್ರೀರಾಮಕೃಷ್ಣ ದಿವ್ಯವಾದಂತಹ ವಿವೇಕಪೂರ್ಣವಾದ ವಾಣಿಯನ್ನು ಕೇಳಿ ಸ್ವಲ್ಪವಾದ ಎಚ್ಚರವನ್ನು ನಾವು ವಹಿಸದೆ ಹೋದ್ರೆ ಇದನ್ನೆಲ್ಲ ಕೇಳಿ ಏನು ಪ್ರಯೋಜನ ಆಗುತ್ತೆ? ಅದಕ್ಕೋಸ್ಕರ ದೃಢ ಸಂಕಲ್ಪ ಮಾಡಿಕೊಳ್ಬೇಕು. ಆಮೇಲೆ ಯಾವ ರೀತಿಯಲ್ಲಿ ಆ ಇಂದ್ರಿಯಗಳನ್ನ ಒಳಗಡೆ ಎಳೆದುಕೊಳ್ಳುವುದೋ ಅದೇ ರೀತಿಯಲ್ಲಿ ನಮ್ಮ ಪಂಚೇಂದ್ರಿಯಗಳನ್ನು ಕೂಡ ಒಳಗಡೆ ಎಳೆದುಕೊಳ್ಳುವಂತಹ ವಿಷಯ ವಸ್ತುಗಳ ಸಾಮೀಪ್ಯ ದೊರಕಿದಾಗ, ವಿಷಯ ವಸ್ತುಗಳು ದೂರದಲ್ಲಿದ್ದಾಗ ನಾವೆಲ್ಲ ಮಹಾಸಯನಿಗಳೇ. ದಿವಂಗತ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ವಾಕ್ಯ ಬರೀತಾರೆ. ಅತ್ಯಂತ ಪರಮ ಸುಂದರಿಯಾದಂತಹ ಬಲ್ಗುರೂಪಿ ಸುಭದ್ರೆ ಕಣ್ಣಿಗೆ ಬೀಳುವವರೆಗೆ ಅರ್ಜುನ ಸನ್ಯಾಸಿಯಾಗಿ ಇದ್ದಂತೆ. ಹಾಗೆ ಬರೀತಾರೆ. ಇಂದ್ರಿಯ ವಿಷಯ ವಸ್ತುಗಳು ಸಾಮೀಪ್ಯದಲ್ಲಿ ಇಲ್ಲದಿರುವಾಗ ಎಲ್ಲರೂ ಕೂಡ ಪರಮ ಸಂಯಮಿಗಳೇ. ಆ ವಿಷಯ ವಸ್ತುಗಳ ಸಂಪರ್ಕ, ಆ ಸಾಮೀಪ್ಯ ದೊರಕಿದಾಗಲೂ ಕೂಡ ಯಾರು ಆ ಇಂದ್ರಿಯಗಳನ್ನು ಒಳಗಡೆ ಎಳೆದುಕೊಳ್ತಾರೋ ಇದನ್ನು ಅನುಭವಿಸ್ಲಿಕ್ಕೆ ಯೋಗ್ಯವಾದಲ್ಲ, ಅನುಭವಿಸ್ತಕ್ಕಂಥದ್ದಲ್ಲ, ನನಗಂತೂ ಬೇಡ, ಬಾಕಿ ಎಷ್ಟು ಜನ ಬೇಕಾದ್ರೂ ಅನುಭವಿಸ್ಲಿ ಅಂತ ಹೇಳ್ತಕ್ಕಂಥ ವಿವೇಕದಿಂದ ಒಳಗಡೆ ಯಾರು ಎಳೆದುಕೊಳ್ತಾರೋ ಅವರು ಆಮೆಗಳಂತೆ ವರ್ತಿಸ್ತಾ ಇದ್ದಾರೆ, ಅವರೇ ಯೋಗಿಗಳು ಅಂತ ಹೇಳ್ತಕ್ಕಂಥ ಮಾತನ್ನ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಬಳಿಕ ಮಾರ್ವಾಡಿ ಭಕ್ತ ಒಂದು ಮಾತನ್ನು ಹೇಳ್ತಾನೆ, ಮಹಾರಾಜ್ 2 ಮಾರ್ಗಗಳಿವೆ ಅಂತ ಹೇಳಿದ್ರೆ ಇನ್ನೊಂದು ಮಾರ್ಗ ಯಾವುದು? ಶ್ರೀರಾಮಕೃಷ್ಣ ಹೇಳ್ತಾರೆ, ಅನುರಾಗ ಅಥವಾ ಭಕ್ತಿ ಮಾರ್ಗ. ವ್ಯಾಕುಲ ಹೃದಯದಿಂದ ಭಗವಂತನಿಗಾಗಿ ನಿರ್ಜನ ಪ್ರದೇಶದಲ್ಲಿ ಏಕಾಂತವಾಗಿ ಅಳು, ದರ್ಶನ ಕೊಡಬೇಕು ಅಂತ ಪ್ರಾರ್ಥಿಸು ಅಂತ ಹೇಳ್ತಾ ಒಂದು ಹಾಗೆ ಹೇಳ್ತಾರೆ. ನಂಬಿ ಕರೆದರೆ ತಾಯಿ ಓ ನನ್ನದಿಗಳೇನೋ
ನಿನ್ನ ತೊರೆದವಳೆಂತು ಇರಬಲ್ಲಳೋ ನಂಬಿ ಕರೆದರೆ ತಾಯಿ ಓ ಎನ್ನದಿಗಳೇನೋ ನಿನ್ನ ತೊರೆದವಳೆಂತು ಇರಬಲ್ಲಳೋ. ಈ ರೀತಿಯಲ್ಲಿ ಅಳು, ಅಮ್ಮ ನಿನ್ನ ದರ್ಶನಗಳಿದ್ರೆ ನಾನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಮಗು ನಾನು, ತಾಯಿ ನೀನು. ತಾಯಿ ಇಲ್ಲದಂತಹ ಮಗು ಬದುಕುವುದುಂಟೆ. ಓ ಅಮ್ಮ ಇವತ್ತೇ ದರ್ಶನ ಕೊಡು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಅಳಬೇಕಂತ ಶ್ರೀರಾಮಕೃಷ್ಣರು ಕೂಡ ಯಾವ ರೀತಿಯಲ್ಲಿ ಹತ್ತಿದ್ದಾರೆ ಅಂತ ಹೇಳ್ತಕ್ಕಂಥ ಆ ದಿವ್ಯವಾದ ಅಳುವಿನ ಪರಿಚಯ ಆಗಬೇಕಾದ್ರೆ ಯುಗಾವತಾರ ಶ್ರೀರಾಮಕೃಷ್ಣ ಅದನ್ನು ಓದಬೇಕು, ಅದನ್ನು ಮತ್ತೆ ಮತ್ತೆ ಓದಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಆ ಪುಸ್ತಕದ ಬಿಡುಗಡೆಯ ಸಂದರ್ಭದಲ್ಲಿ ಹೇಳಿದ್ದೆ. ಯಾತಕ್ಕೆ ಅಂತ ಹೇಳಿದ್ರೆ ಯಾವ ರೀತಿ ಅಳೋದು ಅಂತ ಹೇಳ್ತಕ್ಕಂಥ ಒಂದು ಚಿತ್ರಣ ನಮ್ಮ ಮುಂದೆ ಬಂದು ನಿಲ್ತದೆ. ಆ ರೀತಿಯಲ್ಲಿ ಅಳಬೇಕು. ಅತ್ತಾಗ ಎರಡು ಕಾರ್ಯ ನಡೀತದೆ. ಒಂದು, ನಮ್ಮ ವ್ಯಕ್ತಿತ್ವದಲ್ಲಿ ಜನ್ಮಾಂತರಗಳಿಂದ ಸಂಚಿತವಾಗಿರತಕ್ಕಂತಹ ಸಂಸ್ಕಾರಗಳ ಕೊಳೆಗಳು ತೊಳೆದು ಹೊರಟೋಗ್ಬಿಡುತ್ತವೆ. ಆ ಕಣ್ಣೀರಿನಲ್ಲಿ ತೊಳೆದು ಹೊರಟೋಗ್ಬಿಡುತ್ತವೆ. ಶ್ರೀರಾಮಕೃಷ್ಣ ಹೇಳಿದಂತಹ ಮಾತು. ಇನ್ನೊಂದು, ನಮ್ಮ ವ್ಯಾಕುಲತೆ ಅಂತ ಹೇಳ್ತಕ್ಕಂಥದ್ದು ಬಲಿತು ಮನಸ್ಸು ಏಕಾಗ್ರಗೊಂಡು ಭಗವಂತನ ಸಾಕ್ಷಾತ್ಕಾರ ಬೇಕೇ ಆಗಿದೆ ನಮಗೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ನಮಗೆ ಅರಿವಿಗೆ ಬರ್ತದೆ. ಸುಮ್ಮನೆ ಜಪ ಮಾಡ್ತಾ ಮಾಲೆಯನ್ನು ತಿರುಗಿಸ್ತಾ ಅದನ್ನ ನಾವು ಒಳಗಡೆ ತಗೊಳ್ಳದೇ ಇದ್ದಾಗ ಆ ಭಾವನೆಯನ್ನು ಯಾತಕ್ಕೋಸ್ಕರ ನಾವು ಆ ಜಪ ಮಾಡ್ತಾ ಇದ್ದೇವೆ ಅಂತ ಹೇಳ್ತಕ್ಕಂಥ ಆ ಭಾವನೆಯನ್ನು ಒಳಗಡೆ ತೆಗೆದುಕೊಳ್ಳದೆ ಹೋಯ್ತು ಅಂತ ಹೇಳಿದ್ರೆ ಎಷ್ಟು ಜಪ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ. ಕಾರಣ ಕೋಟಿಗಟ್ಟಲೆ ಜಪ ಮಾಡಿದಾಗ ಯಾವುದೋ ಒಂದು ಮಂತ್ರ ಅಂತ ಹೇಳ್ತಕ್ಕಂಥದ್ದು ಪ್ರಾಮಾಣಿಕವಾದ ರೀತಿಯಲ್ಲಿ ಭಗವಂತನ ಬಳಿ ಹೋಗ್ತದೆ. ಆ ಒಂದೇ ಒಂದು ಮಂತ್ರದ ಪರಿಣಾಮವಾಗಿ ಅವನ ದರ್ಶನ ದೊರೆಯುತ್ತೆ ನಮಗೆ. ಆ ಒಂದೇ ಒಂದು ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾದ ಹೃದಯದಿಂದ ಉಚ್ಚರಿಸೋದಕ್ಕೆ ಅನುಕೂಲವಾಗಲಿ ಅಂತ ಕೋಟಿ ಮಂತ್ರ ಉಚ್ಚರಿಸುವುದು ಅಷ್ಟೇ. ಅದು 13 ಕೋಟಿಯೇ ಆಗಬೇಕು, 24 ಕೋಟಿಯೇ ಆಗಬೇಕು ಅಂತ ಏನು ಕ್ರಮ ಇಲ್ಲ. ಎಲ್ಲಿಯವರೆಗೆ ನಿಮ್ಮ ಪ್ರಾಮಾಣಿಕ ಭಾವದಿಂದ ಆ ಮಂತ್ರ ತಿಳ್ತಕ್ಕಂಥದ್ದು ನಿಮ್ಮ ಹೃದಯದಿಂದ ಉಚ್ಚರಿಸಲ್ಪಡುತ್ತದೋ ಅಲ್ಲಿಯವರೆಗೆ ಆ ಮಂತ್ರ ಜಪ ನಡೆಯಲಿ. ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ ಅಂತಿರ್ತಕ್ಕಂಥ ಮಾತನ್ನ ಪುರಂದರದಾಸರು ಹೇಳಿರ್ಬೇಕಾದ್ರೆ ಒಂದೇ ಸಲ ಹೇ ಭಗವಂತ ನೀನೇ ಗತಿಯ ತರ್ತಕ್ಕಂಥ ಮಾತನ್ನ ಒಂದೇ ಶಬ್ದದಿಂದ ಹೇಳಿದ ತಕ್ಷಣ ಅವನು ಒಲಿತಾನೆ ಅಂತ ಹೇಳ್ತಕ್ಕಂಥ ಮಾತುಗಳೆಲ್ಲ ಇವೆ, ಅದಕ್ಕೆ ಪುರಾವೆ ಇದೆ. ಆದ್ರೆ ಯಾವ ಕರೆಯದು ಹೃತ್ಪೂರ್ವಕವಾದ ಕರೆ, ಪ್ರಾಮಾಣಿಕವಾದ ಕರೆ. ಆ ಪ್ರಾಮಾಣಿಕತೆ ಅಂತ ಹೇಳ್ತಕ್ಕಂಥದ್ದು ಮನಸ್ಸು ಮಾನು ಮೂಕ್ ಏಕಪರ. ಶ್ರೀರಾಮಕೃಷ್ಣ ಬಂಗಾಳಿ ಭಾಷೆ ಹೇಳ್ತಾರೆ. ಮನಸ್ಸು ಮಾತನ್ನ ಏಕವಾಗಿರ್ತಕ್ಕಂಥದ್ದೇ ಸಾಧನೆಯ ಮುಖ್ಯ ಉದ್ದೇಶ. ಮನಸ್ಸೊಂದು, ಮಾತೊಂದು, ಕೃತಿ ಒಂದು. ಇದು ಧೂರ್ತರ ಲಕ್ಷಣ. ಮನಸ್ಸು ಒಂದು, ಮಾತು ಒಂದು, ಕೃತಿಯೂ ಒಂದು. ಇದು ಮಹಾತ್ಮರ ಲಕ್ಷಣ. ಮನಸ್ಸೊಂದು, ಮಾತೊಂದು, ಕೃತಿ ಒಂದು. ಇದು ಧೂರ್ತರ ಲಕ್ಷಣ. ಮನಸ್ಸು ಒಂದು, ಮಾತು ಒಂದು, ಕೃತಿಯೂ ಒಂದು, ಮೂರೂ ಒಂದು. ಅದು ಮಹಾತ್ಮರ ಲಕ್ಷಣ. ಮನುಷ್ಯ ಮಹಾತ್ಮನಾದ ಯಾವಾಗ ಅಂತಂದ್ರೆ ಈ ಮನಸ್ಸು ಮಾತು ಕೃತಿಯನ್ನ ಒಂದೇ ಸಾಲಿಗೆ ಯಾವಾಗ ತಂದುಕೊಂಡನೋ ತಕ್ಷಣವೇ ಅವನು ಮಹಾತ್ಮ. ಎಂತಹ ದುರಾತ್ಮರು ಕೂಡ ಈ ಮಹಾತ್ಮನ ಮನಸ್ಸು ಮಾತು ಕೃತಿಯ ತರ್ತಕ್ಕಂಥದ್ದು ಏಕಮುಖವಾಗಿರುವುದನ್ನು ಗ್ರಹಿಸಿ ನನ್ನಿಂದಂತೂ ಸಾಧ್ಯವಾಗಲಿಲ್ಲ, ನೀನು ಖಂಡಿತ ಮಹಾತ್ಮ ಅಂತ ಒಪ್ಕೊಳ್ಳದೆ ಇರೋದೇ ಇಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ಮನಸ್ಸು ಮಾತು ಕೃತಿ ಒಂದೇ ಆಗಬೇಕು ಅಂತ ಹೇಳ್ತಕ್ಕಂಥ ಆಸೆ ಏನೂ ಇದೆ, ಇಲ್ಲ ಅಂತಲ್ಲ. ಯಾರಿಗೂ ಕೂಡ ನಿಜಕ್ಕೂ ಸುಳ್ಳು ಹೇಳಬೇಕು ಅಂತ ಇಷ್ಟ ಇಲ್ಲ. ಸತ್ಯವಾದ ಮಾತು ಅಂದ್ರೆ ಇದು. ಯಾರಿಗೂ ಸುಳ್ಳು ಹೇಳೋದಕ್ಕೆ ಇಷ್ಟ ಇಲ್ಲ. ಆದರೂ ಸುಳ್ಳು ಹೇಳ್ತಾರಲ್ಲ, ಯಾದಕ್ಕೆ ಅಂತಂದ್ರೆ ಸುಳ್ಳು ಹೇಳದೆ ಬೇರೆ ಗತ್ಯಂತರವಿಲ್ಲ. ಅಥವಾ ದೌರ್ಬಲ್ಯ, ಅಥವಾ ಅಭ್ಯಾಸ ಯೋಗ ಆಗಿದೆ ಅವರಿಗೆ. ಮಾತಕ್ಕೆ ಒಂದು ಸುಳ್ಳು ಹೊಡೆದು ಬಿಟ್ಟ. ಅದೆಷ್ಟು ಚೆನ್ನಾಗಿರ್ತದೆ ಆ ಸುಳ್ಳು ಅಂತ ಹೇಳಿದ್ರೆ ಸತ್ಯವೂ ಕೂಡ ಅದರ ಮುಂದೆ ನಾಚಿ ದೂರ ಹೊರಟೋಗ್ಬಿಡ್ತದೆ. ಎಷ್ಟು ಚೆನ್ನಾಗಿರ್ತಾರೆ ಅದನ್ನು.
ಒಬ್ಬ ಕಿಟ್ಟ ಅಂತ ಇದ್ದಂತೆ. ಆತ ಸುಳ್ಳು ಹೇಳಿಯೇ ಬಹಳ ಚೆನ್ನಾಗಿ ಜೀವನ ಮಾಡ್ತಾ ಇದ್ದ. ಅವರ ಅಣ್ಣ ರಾಮು ಅಂತ ಇದ್ದ, ಬಹಳ ಪ್ರಾಮಾಣಿಕ ಆತ. ಒಬ್ಬ ಶ್ರೀಮಂತರ ಬೆಳೆದು ಕೆಲಸ ಮಾಡ್ತಾ ಇದ್ದ ಆತ. ಚೆನ್ನಾಗಿ ದುಡಿಸ್ಕೊಡ್ತಾ ಇದ್ದ. ಯಾತಕ್ಕೆ ಅಂತ ಹೇಳಿದ್ರೆ ಒಂದು ಕಂಡೀಷನ್ ಹಾಕೊಂಡೆ ಕೆಲಸ ಸೇರಿಸ್ಕೊಂಡಿದ್ದ. ನೋಡು, ನಾನು ನಿನಗೆ ಒಂದು ಎಲೆ ತುಂಬ ಅನ್ನ ಕೊಡ್ತೇನೆ, ಎಲೆ ತುಂಬ ಊಟ, ಇಷ್ಟೇ ನಿನಗೆ ಸಂಬಳ ನಾನು ಕೊಡ್ತಕ್ಕಂಥ. ನಾನು ಹೇಳಿದ ಕೆಲಸವನ್ನೆಲ್ಲ ನೀನು ಮಾಡು, ಇಷ್ಟೇ. ಅದಕ್ಕೆ ಅವನು ಒಪ್ಕೊಂಡಿದ್ದ. ಕೆಲಸವನ್ನೇನೋ ಮಾಡಿದ. ಆದ್ರೆ ಸಣ್ಣ ಎಲೆ ಅನ್ನ ಹಾಕಿದ. ಅದೆಲ್ಲ ಸಾಕಾಗುತ್ತೆ. ಸ್ವರ್ಗಿ ಬಡವಾದ. ರಾಮು ಬಡವಾದದನ್ನ ಕಿಟ್ಟ ನೋಡಿದ. ಏನಣ್ಣ, ಇಷ್ಟು ಒಳ್ಳೆಯವನಾಗಿ ನಿನಗೇನ್ ಗತಿ ಬಂದ್ಬಿಡ್ತು? ಯಾತಕ್ಕೆ ಈ ತರ ಕಷ್ಟದಲ್ಲಿದ್ದೀಯ? ಈ ತರ ಆಯ್ತು, ನೀನೊಂದು ಕೆಲಸ ಮಾಡು, ಒಂದ್ ದಿವಸ ರಜಾ ಹಾಕು. ರಜಾ ಹಾಕೋದಕ್ಕೆ ಬಿಡೋದಿಲ್ಲ ಅವನು. ಸುಳ್ಳು ಹೇಳೊಂದು, ಕಾಲಿಗೆ ನೀನು ಗಾಯ ಆಗಿದೆ ಅಂತೇಳಿ ಹೇಳ್ಬಿಡು, ನೀನು ಮನೇಲಿ ಇರು, ನಾನು ನೋಡ್ಕೋತೀನಿ ಉಳಿದನ್ನ. ಸರಿ, ಅವನು ಮನೆ ನೋಡಿದ. ಕಿಟ್ಟ ಬಂದ. ಅವನಿಗೆ ಕೆಲಸಕ್ಕೆ ಬರೋಕ್ಕೆ ಸಾಧ್ಯವಿಲ್ಲಂತೆ. ಅವನಿಗೆ ಮೂಗು ಸ್ವಲ್ಪ ಕತ್ತರಿಸಿ ಹೋಗ್ಬಿಟ್ಟಿದೆ. ಹೇಗೆ ಕತ್ತರಿಸಿ ಹೋಯಿತು? ಹುಲ್ಲು ಕೊಯ್ಯುವಾಗ ಮೂಗು ಕತ್ತರಿಸಿ ಹೋಯಿತು. ಅದಕ್ಕೋಸ್ಕರ ಅವನು ಬರಕ್ಕಾಗೋದಿಲ್ಲ. ಅದು ಹೇಗಯ್ಯ? ಹುಲ್ಲು ಕೊಯ್ಯುವಾಗ ಮೂಗು ಕತ್ತೋದ್ರೆ ಹುಲ್ಲು ನೆಲದಲ್ಲಿ, ಮೂಗಿರೋದು ಮೇಲ್ಗಡೆ ಇಲ್ಲ. ಒಂದು ಏರು ಪ್ರದೇಶ, ಒಂದು ಗೋಡೆಯ ಪಾದಲಿದ್ದಂತಹ ದಂಡೆಯ ಮೇಲಿದ್ದಂತಹ ಹುಲ್ಲನ್ನ ಹೀಗೆ ಕತ್ತರಿಸುವಾಗ ಮುಖದ ಹತ್ರ ಕತ್ತಿ ಬಂದು ಮೂಗು ಕತ್ತರಿಸಿಬಿಡ್ತು. ಈ ರೀತಿಯಲ್ಲಿ ಸುಳ್ಳು ಹೇಳ್ಕೊಟ್ಟು ಅವನು ಬದುಕ್ತಾ ಇದ್ದಂತೆ. ಸುಳ್ಳು ಹೇಳುವಲ್ಲಿ ಬಹಳ ಚಾಣಕ್ಯರಾಗಿ ಅವರು ಸಿದ್ಧರಾದಂತಹದನ್ನ ನಾವು ಕಾಣ್ತೀವಿ ಹೊರಗಡೆ ಜಗತ್ತಿನಲ್ಲಿ. ಈ ರೀತಿಯಲ್ಲಿ ಈ ಸುಳ್ಳು ಸತ್ಯ ಕಲಿತಕ್ಕಂತಹದ್ದು ಮಿಶ್ರಣವಾಗಿಬಿಟ್ಟಿದೆ. ಆದರೆ ಆತ್ಮಶಕ್ತಿಯನ್ನು ಬೆಳೆಸ್ಕೊಂಡು ನಾವು ಸತ್ಯವನ್ನು ಹೇಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅಥವಾ ಬಾಕಿ ಉಳಿದಂತಹ ಸದ್ಗುಣಗಳನ್ನೆಲ್ಲ ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಶ್ರೀರಾಮಕೃಷ್ಣರು ಈ ರೀತಿಯ ಒಂದು ಜೀವನವನ್ನು ಇಟ್ಕೊಂಡು, ಪ್ರಾಮಾಣಿಕವಾದಂತಹ ಒಂದು ಜೀವನವನ್ನು ಇಟ್ಕೊಂಡು ಅಮ್ಮ ಅಂತ ಕರೆದರು. ಆಕೆ ಒಲಿದ್ಲು. ಆಮೇಲೂ ಕೂಡ ಆ ಪ್ರಾರ್ಥನೆಯ ಒಂದು ವೈಖರಿಯನ್ನು ಅವ್ರು ಹೇಳ್ತಾರೆ. ಅಮ್ಮ, ನಿನ್ನ ಧರ್ಮವನ್ನು ನೀನು ತೆಗೆದುಕೋ, ನಿನ್ನ ಅಧರ್ಮವನ್ನು ನೀನು ತೆಗೆದುಕೋ, ನನಗೆ ಮಾತ್ರ ನಿನ್ನ ಪಾದಪದ್ಮಗಳಲ್ಲಿ ಶುದ್ಧ ಭಕ್ತಿಯನ್ನು ಕೊಡು. ಅಮ್ಮ, ನಿನ್ನ ಶುಚಿಯನ್ನು ನೀನು ತೆಗೆದುಕೋ, ನಿನ್ನ ಅಶುಚಿಯನ್ನು ನೀನೇ ತೆಗೆದುಕೋ, ನನಗೆ ಮಾತ್ರ ನಿನ್ನ ಪಾದಪದ್ಮಗಳಲ್ಲಿ ಶುದ್ಧ ಭಕ್ತಿಯನ್ನು ಕೊಡು. ಆದ್ರೆ ನಾನು ಹೀಗೆ ಮಾತ್ರ ಹೇಳೋದು ಸಾಧ್ಯವಾಗಲಿಲ್ಲ. ಅಮ್ಮ, ನಿನ್ನ ಸತ್ಯವನ್ನು ನೀನೇ ತೆಗೆದುಕೋ, ನಿನ್ನ ಅಸತ್ಯವನ್ನು ನೀನೇ ತೆಗೆದುಕೋ, ನನಗೆ ಮಾತ್ರ ನಿನ್ನ ಪಾದಪದ್ಮಗಳಲ್ಲಿ ಶುದ್ಧ ಭಕ್ತಿಯನ್ನು ಕೊಡುವಂತ ಈ ಪ್ರಾರ್ಥನೆಯನ್ನು ಮಾತ್ರ ನನ್ನಿಂದ ಮಾಡೋದು ಸಾಧ್ಯವಾಗಲಿಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಅದಕ್ಕೆ ಅಂತ ಹೇಳಿದ್ರೆ ಸತ್ಯವನ್ನು ನೀನೇ ತೆಗೆದುಕೋ ಅಂತ ಹೇಳಿದ್ರೆ ನೀನು ಬೇಕು ಅಂತ ಹೇಳ್ತಕ್ಕಂಥ ಮಾತು ಹೇಗೆ ಸತ್ಯ ಆಗುತ್ತೆ? ಭಗವಂತನ ಸಾಕ್ಷಾತ್ಕಾರ ನಮ್ಗೆ ಆಗ್ಬೇಕು ಅಂತ ಹೇಳ್ತಕ್ಕಂಥ ಮಾತು ಸತ್ಯ ಹೇಗಾಗುತ್ತೆ? ಯಾಕಂದ್ರೆ ಸತ್ಯ ಇಲ್ಲ ಅವನ ಹತ್ರ, ಸತ್ಯವನ್ನು ಅವನು ಕೊಟ್ಬಿಟ್ಟಿದ್ದಾನೆ. ಎಷ್ಟು ಅದ್ಭುತವಾಗಿದೆ ಈ ಮಾತು. ಮನಸ್ಸು ಮಾತು ಅಂತ ಹೇಳ್ತಕ್ಕಂಥದ್ದು ಏಕಮುಖವಾದಾಗ ಅಂತಹ ಒಂದು ಸತ್ಯ ಬದ್ಧವಾದಂತಹ ಮನಸ್ಸಿನಿಂದ ಭಗವಂತ ನಿನ್ನ ದರ್ಶನ ನನಗೆ ಬೇಕೇ ಬೇಕು ಅಂತ ಹೇಳ್ತಕ್ಕಂತಹ ಮಾತು ಹೇಳಿದಾಗ ಭಗವಂತನಿಗೆ ಅರ್ಥವಾಗುತ್ತೆ. ಹೌದು, ಇವನಿಗೆ ಬೇಕು ಅಂತ ದರ್ಶನ ಕೊಡ್ತಾನೆ. ಆದ್ರೆ ಅವನ ಒಳಗಡೆ ಬೇರೆ ಭಾವನೆ ಇತ್ತು ಅಂತ ಹೇಳಿದ್ರೆ ಭಗವಂತನಿಗೆ ಅದು ಅರ್ಥವಾಗುತ್ತಲ್ಲ, ಆದ್ರಿಂದ ಅವನು ದೂರದಲ್ಲಿರ್ತಾನೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ನಂಬಿ ಕರೆದರೆ ತಾಯಿ ಓ ಎನ್ನದಿ ಹೇಳೇನೋ, ನಿನ್ನ ತೊರೆದು ಅವಳೆಂತೂ ಇರಬಲ್ಲಳು ಅಂತ ಹೇಳ್ತಾ ಮಾರ್ವಾಡಿ ಮತ್ತೆ ಪ್ರಶ್ನೆ ಕೇಳ್ತಾನೆ. ಮಹಾರಾಜ್, ಸಾಕಾರ ಪೂಜೆ ಅಂದ್ರೆ ಏನು? ನಿರಾಕಾರ ನಿರ್ಗುಣ ಪೂಜೆ ಅಂದ್ರೆ ಏನು? ಸಾಕಾರ ಅಂತಂದ್ರೆ ಭಗವಂತ ಆಕಾರ ತೆಗೆದುಕೊಂಡಿರ್ತಕ್ಕಂಥದ್ದು, ಆ ಆಕಾರವನ್ನು ಪೂಜಿಸುವಂತಹದ್ದು ನಾವು ಪ್ರತ್ಯಕ್ಷವಾಗಿ ದೇವಸ್ಥಾನಗಳಲ್ಲಿ ನೋಡ್ತಾ ಇದ್ದೇವೆ. ನಿರಾಕಾರ ನಿರ್ಗುಣ ಪೂಜೆ ಅಂತ ಹೇಳಿದ್ರೆ ಭಗವಂತ ಆಕಾಶವತ್ತು ಇರತಕ್ಕಂಥವನು. ನಿರ್ಗುಣ ಅಂತ ಹೇಳಿದ್ರೆ ಏನರ್ಥ ಅಂತಂದ್ರೆ ಸತ್ವ ರಜಸ್ಸು ತಮೋ ಗುಣಗಳಿಗೆ ಅತೀತನಾದವನು. ಗುಣ ಅಂತಂದ್ರೆ ಎರಡು ಗುಣಗಳಿವೆ. ಒಂದು ಸತ್ವ ರಜಸ್ ತಮೋ ಗುಣಗಳು ಅಂತ ಹೇಳ್ತಕ್ಕಂಥ ಗುಣಗಳು, ಇನ್ನೊಂದು ದಯೆ, ಶಾಂತಿ, ಸತ್ಯ ಮೊದಲಾದಂತಹ ದೈವಿ ಗುಣಗಳು. ಅವುಗಳು ಕೂಡ ಗುಣಗಳು.
ಮಂಗಳಕಾರಿ ಗುಣಗಳು, ಕಲ್ಯಾಣ ಗುಣಗಳು, ಇವುಗಳು ಸತ್ವರ ತಮೋ ಗುಣಗಳು ಅಂತ ಹೇಳ್ತಾರೆ. ಈ 3 ಗುಣಗಳು ಅವನಲ್ಲಿ ಇಲ್ಲ, ಆ ನಿರಾಕಾರ ಪರಬ್ರಹ್ಮದಲ್ಲಿ ಇಲ್ಲ. ಆದರೆ ದಯೆ, ಶಾಂತಿ, ತೃಪ್ತಿ, ಸಮಾಧಾನ ಇತ್ಯಾದಿ ಮೊದಲಾದಂತಹ ಶ್ರೇಷ್ಠ ದೈವಿ ಗುಣಗಳು ಅವನಲ್ಲಿ ಇವೆ. ಅದನ್ನ ಸಗುಣ ಬ್ರಹ್ಮ ಅಂತ ಕರೆಯೋದು. ಇಲ್ಲಿ ನಿರ್ಗುಣ ಬ್ರಹ್ಮ ಅಂತ ಹೇಳಿದ್ರೆ ಅವನಲ್ಲಿ ಸತ್ವ ರಜಸ್ತಮೋ ಗುಣಗಳು ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ನಿರಾಕಾರ ಅಂತ ಹೇಳಿದ್ರೆ ಯಾವುದೇ ಬಗೆಯ ಆಕಾರವೂ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಈ ನಿರಾಕಾರ ಪೂಜೆ ಅಂತ ಹೇಳಿದ್ರೆ ಏನು, ಸಾಕಾರ ಪೂಜೆ ಅಂದ್ರೆ ಏನು ಅಂತ ಶ್ರೀರಾಮಕೃಷ್ಣ ಕೇಳ್ತಾ ಇದ್ದಾನೆ ಮಾರ್ವಾಡಿ ಭಕ್ತ. ಶ್ರೀರಾಮಕೃಷ್ಣ ಹೇಳ್ತಾರೆ, ತಂದೆಯ ಭಾವಚಿತ್ರ ತಂದೆಯನ್ನ ಜ್ಞಾಪಕಕ್ಕೆ ತರುವಂತೆ ಪ್ರತಿಮಾ ಪೂಜೆ ಮಾಡ್ತಾ ಮಾಡ್ತಾ ಮುಂದುವರೆದರೆ ಸತ್ಯದ ರೂಪ ಉದ್ದೀಪನವಾಗಿ ಬಿಡುತ್ತದೆ. ಸಾಕಾರ ರೂಪ ಹೇಗೆ ಗೊತ್ತೇ? ಜಲರಾಶಿಯ ಮಧ್ಯದಿಂದ ಗುಳ್ಳೆಗಳು ಏಳುವಂತೆ ಮಹಾಚಿದಾಕಾಶದಿಂದ ಒಂದೊಂದು ಭಗವದ್ ರೂಪ ಏಳುವುದನ್ನು ನೋಡಬಹುದು. ಅವತಾರ ಈ ರೂಪಗಳಲ್ಲಿ ಒಂದು. ಅವತಾರ ಲೀಲೆ ಆ ಆದ್ಯಾಶಕ್ತಿಯ ಕ್ರೀಡೆಯೇ ಆಗಿದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇಲ್ಲಿ ಸಾಕಾರ ರೂಪದ ವರ್ಣನೆ ಮಾಡಿದ್ರು. ಸಾಕಾರ ಅಂತಂದ್ರೆ ಏನು? ಜಲರಾಶಿಯ ಮಧ್ಯದಿಂದ ಗುಳ್ಳೆಗಳು ಎದ್ದಂತೆ. ಗುಳ್ಳೆಗೆ ಒಂದು ಆಕಾರ ಇದೆ, ಜಲಕ್ಕೆ ಆಕಾರ ಇಲ್ಲ. ಅದು ಗುಳ್ಳೆಯ ರೂಪವನ್ನು ತಾಳಿದ್ರೆ ಅಥವಾ ಒಂದು ಹಿಮದ ರೂಪವನ್ನು ತಾಳಿದ್ರೆ ಅದಕ್ಕೊಂದು ಆಕಾರ ಅಂತ ಬರ್ತದೆ. ಆ ರೀತಿಯಲ್ಲಿ ಬಗೆ ಬಗೆಯ ಗುಳ್ಳೆಗಳೇ ನಾವೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳು, ಅವತಾರ ದೊಡ್ಡ ಗುಳ್ಳೆ ಅಷ್ಟೇ. ಪರಬ್ರಹ್ಮ ವಸ್ತುವಿನಲ್ಲಿ ಎದ್ದಂತಹ ದೊಡ್ಡ ಗುಳ್ಳೆ ಅವತಾರ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆ ಈ ಮಾತು. ಸ್ವಾಮಿ ವಿವೇಕಾನಂದರನ್ನು ಬೇರೆ ರೀತಿ ಹೇಳ್ತಾರೆ. ಅಲೆಗಳು ಅಂತಿವೆ ಸಮುದ್ರದಲ್ಲಿ, ಚಿಕ್ಕ ಚಿಕ್ಕ ಅಲೆಗಳು ಲಕ್ಷಾಂತರ, ಅದೆಲ್ಲ ಜೀವಕೋಟಿಗಳಿದ್ದಾಗೆ. ಬೃಹತ್ ಗಾತ್ರದಂತ ಅಲೆಗಳು ಕೂಡ ಹೇಳುತ್ತವೆ. ಆ ದೊಡ್ಡ ಅಲೆಯೇ ಅವತಾರ. ಇಲ್ಲಿ ಶ್ರೀರಾಮಕೃಷ್ಣರು ಭಗವಂತ ಹೇಗೆ ಆಕಾರ ತಾಳಬಲ್ಲ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೀರಲ್ಲಿ ಬುದ್ಧ ಎದ್ದಂತೆ ಚಿದಾಕಾಶ ಅಂತ ಹೇಳ್ತಕ್ಕಂಥ ಈ ಮಾತನ್ನು ಇನ್ನೊಂದು ಹೇಳ್ತಾರೆ. ಚಿದಾಕಾಶ, ಚಿತ್ ಅಂದ್ರೆ ಜ್ಞಾನ, ಆಕಾಶ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಈ ಆಕಾಶ ಇದೆಯಲ್ಲ, ಇದು ಸ್ಥೂಲ, ಇದು ಅತ್ಯಂತ ಸೂಕ್ಷ್ಮ ಈ ಭೂಮಿಗೆ ಹೋಲಿಸಿದ್ರೆ. ಆದ್ರೆ ಈ ಆಕಾಶವು ಕೂಡ ಸೂಕ್ಷ್ಮಾದಿ ಸೂಕ್ಷ್ಮವಾದಂತಹ ಈ ಆಕಾಶಕ್ಕೂ ಹೋಲಿಸಿದ್ರೆ ಆ ಚಿದಾಕಾಶ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಸೂಕ್ಷ್ಮ. ಅಥವಾ ಚಿತ್ ಅಂದ್ರೆ ಜ್ಞಾನವೆಂಬ ಆಕಾಶ, ಅನಂತವಾದ ಆಕಾಶಕ್ಕೆ ಹೋಲಿಸಿದ್ರೆ ಈ ಆಕಾಶ ಅಂತ ಹೇಳ್ತಕ್ಕಂಥದ್ದು ಸ್ಥೂಲ. ಆ ಚಿದಾಕಾಶದ ಒಳಗಡೆ ಈ ಆಕಾಶ ಇದೆ. ಆ ಚಿದಾಕಾಶದ ಒಳಗಡೆಗೆ 14 ಲೋಕಗಳು ಇವೆ. ಚಿದಾಕಾಶವನ್ನು ಮೀರಿ ಇನ್ನೊಂದಿಲ್ಲ. ಚಿದಾಕಾಶಕ್ಕಿಂತ ಅತ್ಯಂತ ಚಿಕ್ಕದಾದ್ದು ಇನ್ನೊಂದಿಲ್ಲ. ಸೂಕ್ಷ್ಮಾದಿ ಸೂಕ್ಷ್ಮ, ಅತ್ಯಂತ ಬೃಹತ್, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳ್ತಕ್ಕಂಥ ಮಾತಿನ ಮೂಲಕ ಋಷಿಗಳು ಅದನ್ನ ವಿವರಿಸುವ ಪ್ರಯತ್ನ ಮಾಡಿದ್ದಾರೆ. ಭಗವಂತನಿಗಿಂತ ಅಣು ಇನ್ನೊಂದಿಲ್ಲ, ಭಗವಂತನಿಗಿಂತ ಬೃಹತ್ ಇನ್ನೊಂದಿಲ್ಲ. ಅದರ ಮಧ್ಯೆ ನಾವೆಲ್ಲ ಬೇರೆ ಬೇರೆ ಆಕಾರದವರು. ಭಗವಂತ ಕೂಡ ಮಧ್ಯೆ ಮಧ್ಯೆ ಆಕಾರ ತಾಳ್ತಾನೆ ಆ ಚಿದಾಕಾಶದಲ್ಲಿ. ಜ್ಞಾನವೆಂಬ ಆಕಾಶ, ಜ್ಞಾನವೇ ಆಕಾಶ. ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳ್ತಾ ಇದೆಲ್ಲ ಆದ್ಯಾಶಕ್ತಿಯ ಕ್ರೀಡೆ, ಲೀಲೆ ಅಂತ ಹೇಳಿದ್ರು. ಆದ್ಯಾಶಕ್ತಿ ಅಂತಂದ್ರೆ ಮೊಟ್ಟ ಮೊದಲ ಶಕ್ತಿ. ಆದಿ ಅಂದ್ರೆ ಮೊದಲು, ಆದ್ಯಾಶಕ್ತಿ ಅಂತಂದ್ರೆ ಮೊಟ್ಟ ಮೊದಲ ಶಕ್ತಿ. ಅದೇ ಅನಂತ ಶಕ್ತಿ, ಪರಮಾತ್ಮ ಶಕ್ತಿ, ಪರಬ್ರಹ್ಮದ ಶಕ್ತಿ. ಆ ಶಕ್ತಿ ಬೇರೆ, ಬ್ರಹ್ಮ ಬೇರೆ ಅಲ್ಲ ಇತ್ಯಾದಿ ತರ್ಕ ವಿಚಾರಗಳೆಲ್ಲ ನಡೆದಿವೆ ಈಗಾಗಲೇ. ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ. ಪಾಂಡಿತ್ಯದಲ್ಲಿ ತಾನೇ ಏನಿದೆ? ವ್ಯಾಕುಲತೆಯಿಂದ ಭಗವಂತನನ್ನು ಕರೆದ್ರೆ ಆತನ ದರ್ಶನ ಪಡೆಯಬಹುದು. ಅನೇಕ ವಿಷಯಗಳನ್ನು ತಿಳಿದುಕೊಳ್ಳೋದ್ರ ಅವಶ್ಯಕತೆ ಏನೂ ಇಲ್ಲ. ಇದೆಷ್ಟು ವಿಚಾರ ಯೋಗ್ಯವಾದಂತಹ ಮಾತನ್ನು ನಾವು ಭಾವಿಸಬೇಕಾಗುತ್ತೆ. ತಕ್ಷಣ ಅವರೆಲ್ಲಿಗೆ ಬರ್ತಾರೆ? ಆದ್ಯಾಶಕ್ತಿ ವಿಚಾರ ಹೇಳಿದ್ರು, ಚಿದಾಕಾಶದ ವಿಚಾರ ಹೇಳಿದ್ರು, ಆಮೇಲೆ ನಿರ್ಗುಣ ನಿರಾಕಾರದ ವಿಚಾರ ಎಲ್ಲ ಹೇಳಿದ್ರು, ಇದ್ದಕ್ಕಿದ್ದಂತೆ ಹೇಳಿದ್ರು ಪಾಂಡಿತ್ಯದಲ್ಲಿ ತಾನೇ ಏನಿದೆ. ಯಾತಕ್ಕೆ ಈ ಮಾತು ಬೇಕಾಗಿತ್ತು? ಆ ನಿರ್ಗುಣ ನಿರಾಕಾರ, ಸಗುಣ ಸಾಕಾರ, ಚಿದಾಕಾಶ ಇಂಥವುಗಳೆಲ್ಲ ದೊಡ್ಡ ದೊಡ್ಡ ಪಾಂಡಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು.
ಈ ಚಿದಾಕಾಶಕ್ಕೆ ಸಂಬಂಧಪಟ್ಟಂತೆ ನಾನೇನಾದರೂ ಮಾತನಾಡಿದುಕೊಂಡ್ರೆ 1 ಗಂಟೆ ಬೇಕು. ಅಥವಾ ಈ ನಿರ್ಗುಣ ನಿರಾಕಾರಕ್ಕೆ ಸಂಬಂಧಪಟ್ಟಂತೆ ಸಗುಣ ಸಾಕಾರಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದ್ರೂ ವಿವರವಾಗಿ ತಿಳಿಸಬೇಕು ಅಂತ ಹೇಳಿದ್ರೆ, ಶಾಸ್ತ್ರೋಪನಿಷತ್ತುಗಳ ಉದಾಹರಣೆಗಳನ್ನು ಕೊಟ್ಟು ವಿವರಿಸಬೇಕು ಅಂತ ಹೇಳಿದ್ರೆ ಬಹುಶಃ 4-5 ಉಪನ್ಯಾಸಗಳನ್ನು ಮಾಡಬೇಕಾಗಬಹುದು. ಅಷ್ಟು ವಿಚಾರಗಳನ್ನ ಹೇಳೋದಕ್ಕಿದೆ ಅಲ್ಲಿ. ಇದೆಲ್ಲ ಸೇರಿದ್ರೆ ಏನಾಗುತ್ತೆ? ಪಾಂಡಿತ್ಯ ಅಂತ ಅನಿಸ್ಕೊಳ್ತದೆ. ಇಂತಹ ಪಾಂಡಿತ್ಯವನ್ನು ತಿಳಿದು ತಾನೇ ಏನು ಪ್ರಯೋಜನ? ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಪಾಂಡಿತ್ಯದಲ್ಲಿ ಏನಿದೆ? ನ ಮೇಧಯಾನ ಬಹುನ ಶ್ರುತೇನ, ಮೇಧಾಶಕ್ತಿಯಿಂದ ಬಹಳವಾಗಿ ಕೇಳುವುದರಿಂದ, ಅಂದ್ರೆ ಅಧ್ಯಯನ ಮಾಡುವುದರಿಂದ ಆತ್ಮಲಾಭ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಉಪನಿಷತ್ತುಗಳು ಘೋಷಿಸ್ತವೆ. ಆ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಪಾಂಡಿತ್ಯದಲ್ಲಿ ತಾನೇ ಏನಿದೆ? ವ್ಯಾಕುಲತೆಯಿಂದ ಭಗವಂತನನ್ನು ಕರೆದರೆ ಆತನ ದರ್ಶನ ಪಡೆಯಬಹುದು. ಯಾವುದನ್ನ ಪಡೆಯುವುದರಿಂದ ಎಲ್ಲವನ್ನು ಪಡೆದಂತೆ ಆಗ್ತದೋ ಅಂತಹ ಪರಮಾತ್ಮ ವಸ್ತುವನ್ನು ನಾವು ಪಡೆದುಕೊಳ್ಳಬಹುದಾಗುತ್ತೆ. ಭಗವಂತನನ್ನು ಕೇಳಿಬಿಟ್ರೆ ಈ ಸೃಷ್ಟಿಯ ಸ್ಥಿತಿಯ ಲಯದ ಎಲ್ಲ ರಹಸ್ಯವನ್ನು ಅವನು ತಿಳಿಸಿಕೊಡ್ತಾನೆ. ಒಮ್ಮೆ ಆ ಭಗವಂತನನ್ನು ಸರ್ವಜ್ಞನಾದಂತಹ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಈ ಜಗತ್ತಿನಲ್ಲಿ ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಜ್ಞಾನದ ಪ್ರಕಾರಗಳೆಲ್ಲ ಇದೆಯೋ ಅವುಗಳೆಲ್ಲವನ್ನು ನಾವು ಅವನ ಮೂಲಕ ತಿಳಿದುಕೊಳ್ಬಹುದಲ್ಲ. ಭಗವಂತ ಅಮೆರಿಕ ಎಲ್ಲಿದೆ ತೋರಿಸು ಅಂತ ಹೇಳಿದ್ರೆ ಸಾಕು, ಒಂದ್ಸತಿ ಕೈ ಹೀಗೆ ಮಾಡ್ಬಿಡ್ತಾನೆ. ಅದು ಅಮೆರಿಕ ಕಾಣುತ್ತೆ. ಎಷ್ಟು ಚೆನ್ನಾಗಿದೆ ಅಮೆರಿಕ. ಭಗವಂತ ಅಮೆರಿಕ ನೋಡಿ ಸಾಕಾಯ್ತು, ಈಗ ಆಸ್ಟ್ರೇಲಿಯಾ ತೋರಿಸು. ಒಂದ್ಸತಿ ಹೀಗೆ ಕೈ ಮಾಡಿಬಿಟ್ರು ಸಾಕು, ಅಲ್ಲಿ ಆಸ್ಟ್ರೇಲಿಯಾ ತೋರಿಸ್ಬಿಡ್ತಾರೆ. ಲೋಕಾಂತರಗಳನ್ನೆಲ್ಲ ನೋಡಬಹುದು ನಾವು ಕೂತಲಿ. ಎಲ್ಲವೂ ಕೂಡ ಈ ಪಿಂಡಾಂಡದಲ್ಲಿ ಅಡಗಿದೆ. ಹೇಗೆ ಬೃಹತ್ತರವಾದಂತಹ ಆನೆಯನ್ನು ತರುತ್ತಕ್ಕಂತಹದ್ದು ಅತ್ಯಂತ ಚಿಕ್ಕ ಕನ್ನಡಿಯಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾಗ್ತದೋ, ಕನ್ನಡಿ ಚಿಕ್ಕದಾಯಿತು ಅಂತಂದ್ಬಿಟ್ಟಿದೆ, ಆನೆಯ ಸೊಂಡಿಲು ಮಾತ್ರ ಕಾಣಿಸುವುದು ಅಥವಾ ಆನೆಯ ರೋಮ ಮಾತ್ರ ಕಾಣಿಸುವುದು ಅಂತ ಏನಾದ್ರು ಇದೆಯೇನೋ? ಇಡೀ ಆನೆ ಅಂತ ಹೇಳ್ತಕ್ಕಂತಹದ್ದು ಅದರಲ್ಲಿ ಕಾಣಿಸುತ್ತೆ. ಹೇಗೆ ಇಬ್ಬನಿ ಅಂತ ಏನಿದೆಯೋ ಆ ಹುಲಿನ ಮೇಲೆ ಪುಟ್ಟದಾದಂತಹ ಇಬ್ಬನಿ ಅಂತ ಹೇಳ್ತಕ್ಕಂತಹದ್ದು ಬೃಹತ್ತಾದಂತಹ ಸೂರ್ಯನನ್ನ ಪರಿಪೂರ್ಣವಾಗಿ ಹೇಗೆ ಪ್ರತಿಬಿಂಬಿಸ್ತದೋ ಅದೇ ರೀತಿಯಲ್ಲಿ ನಮ್ಮ ಹೃದಯಾಂತರಾಳದಲ್ಲಿ ಗುಬ್ಬಚ್ಚಿಯ ಹೃದಯದಂತಿರತಕ್ಕಂತಹ ನಮ್ಮ ಹೃದಯದಲ್ಲಿ ಅನಂತನಾದಂತಹ ವ್ಯಾಸನಾದಂತಹ ಪರಮಾತ್ಮ ಆವಿರ್ಭವಿಸುವುದಲ್ಲದೆ ಎಲ್ಲ ಬಗೆಯ ಜ್ಞಾನವನ್ನು ಕೂಡ ಅವನು ಮಾಡಿಕೊಡ್ತಾನೆ. ಹಾಗೆ ಮನುಷ್ಯ ಸರ್ವಜ್ಞನಾಗಲಿಕ್ಕೆ ಕೂಡ ಸಾಧ್ಯ ಇದೆ. ಎಲ್ಲವನ್ನೂ ಕೂಡ ನಾವು ಗುರುತಲ್ಲಿ ಪಡೆಯಬಹುದು. ಅದನ್ನೇ ಯೋಗಿಗಳು ಋಷಿಗಳು ಕಂಡುಕೊಂಡು ಅದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ಅದನ್ನು ನಾವು ತಿಳಿಸ್ತಾ ಇದ್ದಾರೆ. ನಾವು ಮಾತ್ರ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೇವೆ. ಮಲಗೋಪಾದಿಯಲ್ಲಿ ಮೊಲ ದೊಡ್ಡ ಮೈದಾನಕ್ಕೆ ಬಂತು ಅಂತ ಹೇಳಿದ್ರೆ ತಬ್ಬಿಬ್ಬಾಗ್ಬಿಡ್ತದೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ಹುಲ್ಲು, ಅಲ್ಲಿ ಹೋಗೋಣ ಮೇಯೋಣ ಅಂತ ಅಲ್ಲಿ ಹೋಗಿ ಪುನಃ ತನ್ನ ಆ ಪುಟ್ಟ ಕಾಲುಗಳನ್ನು ಎತ್ತಿ ನೋಡ್ತದೆ. ನೋಡಿದ್ರೆ ದೂರದಲ್ಲಿರ್ತಕ್ಕಂಥ ಹುಲ್ಲುಗಳು ಇನ್ನೂ ಚಿಕ್ಕದಾಗಿ ಕಾಣ್ತಾ ಇದೆ. ಅಲ್ಲಿ ಹೋಗಿ ತಿನ್ನೋಣ, ಇಲ್ಲಿ ಹೋಗಿ ತಿನ್ನೋಣ ಅಂತ ಓಡಿ ಕೊನೆಗೆ ಅದು ದರಿ ಬಂದು ತಿಂದುಬಿಡ್ತದಲ್ಲ. ಹೀಗೆ ನಾವು ಮಾಯೆಗೆ ವಶರಾಗಿ ಬಿಡ್ತೇವೆ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕೊನೆಗೆ ಮಾಯೆ ಒಳಗೆ ಸಿಕ್ಕಿಬಿಡ್ತೇವೆ. ಆದ್ರಿಂದ ಅಲ್ಲಿ ಇಲ್ಲಿ ಹೋಗೋದ್ರ ಬದಲಿಗೆ ಇಲ್ಲೇ ಹೋಗೋದು ಒಳ್ಳೆಯದು ಅಂತಂದ್ಬಿಟ್ಟಿದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಅದನ್ನೇ ಹೇಳ್ತಾರೆ. ಮಾಮೇಕಂ ಶರಣಂ ವ್ರಜ ಅಂತ ಹೇಳುವಾಗ ಮಾಮ್ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಎಲ್ಲಿಂದ ಹೇಳ್ತಾ ಇದ್ದಾರೆ? ಹೃದಯಾಂತರ ಆಳದಿಂದ ಹೇಳ್ತಾ ಇದ್ದಾರೆ. ಹೃದಯಾಂತರ ಆಳದಲ್ಲಿ ಇರ್ತಕ್ಕಂತಹ ನನ್ನನ್ನ ಅಂತ ಅರ್ಥ. ಇಲ್ಲಿ ಬಾ, ಸುಮ್ಮನೆ ಅಲ್ಲಿ ಇಲ್ಲಿ ಕಣ್ಣು ಹಾಯಿಸಬೇಡ. ಅದಕ್ಕೋಸ್ಕರ ಕಣ್ಣುಗಳನ್ನು ಮುಚ್ಚಿಕೋ, ಕಿವಿಗಳನ್ನು ಮುಚ್ಚಿಕೋ. ಅದಕ್ಕೋಸ್ಕರ ಗೌತಮೋಪನಿಷತ್ತು ಏನಂತ ಹೇಳ್ತದೆ? ಆವೃತ್ತ ಚಕ್ಷುರ ಅಮೃತತ್ವಮಿಚ್ಛನ್. ಅಮೃತತ್ವವನ್ನು ಪಡೆಯಬೇಕು ಅಂತ ನಾವು ಇಚ್ಛೆ ಪಟ್ಟದ್ದೇ ಆದ್ರೆ ನಾವು ಎಲ್ಲ ಇಂದ್ರಿಯಗಳನ್ನು ಕೂಡ ಒಳಮುಖವಾಗಿ ಹರಿಸಬೇಕಾಗ್ತದೆ ಅಂತ ಹೇಳ್ಕೊಟ್ರು. ಮತ್ತೆ ನಾವು ಕಣ್ಣುಗಳನ್ನು ತೆರೆದು ನೋಡ್ತಾ ಇದ್ದೀವಿ. ಅಲ್ಲೇ ಇದೆ, ಇಲ್ಲೇ ಇದೆ, ಮೂಗು ಹಾಕಿ ನೋಡು. ಆ ಮೂಗಿಗೆ ಒಂದು ಏಟು ಬಿಡು. ಅಲ್ಲಿ ಇಲ್ಲಿ ಓಡುವಿರಿ, ಡೊಂಕು ಬಾರದ ನಾಯಕರೇ, ನೀವೇನು ಊಟವ ಮಾಡಿದಿರಿ? ಕಣಕ ಕುಟ್ಟುವ ಅಲ್ಲಿಗೆ ಹೋಗಿ ಹಣಿಚಿ ಇಣಿಕಿ ನೋಡುವಿರಿ. ಕಣಕ ಕುಟ್ಟುವ ಮನಕಿಲಿ ಪಡಿದರೆ ಕುಯ್ ರಾಗವ ಮಾಡುವಿರಿ. ನಾಯಕರೇ ಅಂದ್ರೆ ಅಲ್ಲಿ ನಾಯಿ ಅಂತ ಅರ್ಥ. ಡೊಂಕು ಬಾರದ ನಾಯಕರೇ, ನೀವೇನೇನು ಊಟವ ಮಾಡಿದಿರಿ? ಏನೇನು ಬಗೆಯ ಊಟ ಎಲ್ಲ ಮಾಡಿದ್ದಾರೆ. ಒನಕೆಯಿಂದ ಊಟ, ದೊಣ್ಣೆಯಿಂದ ಊಟ, ಬಗೆಯ ಊಟ ಎಲ್ಲಂದ್ರೆ ಅದು ಮೂಗು ಹಾಕೋದಕ್ಕೆ ಹೋಗಿ ಆ ಮೂಗು ಸೊಟ್ಟು ಮಾಡಿಕೊಂಡು ಬರ್ತಕ್ಕಂಥದ್ದು ಯಾತಕ್ಕೆ? ಅಂತರಾಳದಲ್ಲೇ ಇರ್ತಕ್ಕಂತಹ ಪರಮಾತ್ಮನು ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅಂತ ಮಾತನ್ನ
ಹೇಳೋದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಪಾಂಡಿತ್ಯದಲ್ಲಿ ಏನ್ ತಾನೇ ಇದೆ. ವ್ಯಾಕುಲತೆಯಿಂದ ಭಗವಂತನನ್ನು ಕರೆದ್ರೆ ಆತನ ದರ್ಶನ ಪಡೆಯಬಹುದು, ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋದ್ರ ಅವಶ್ಯಕತೆ ಏನು ಇಲ್ಲ ಅಂತ ಹೇಳ್ತಾ ಮುಂದೆ ಒಂದು ಮಾತು ಹೇಳ್ತಾರೆ. ಆಚಾರ್ಯ ಪುರುಷ ಮಾತ್ರ ಅನೇಕ ವಿಷಯಗಳನ್ನ ತಿಳಿದಿರಬೇಕಾಗ್ತದೆ ಅಂತ. ಆಚಾರ್ಯ ಪುರುಷ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಬೋಧನೆ ಮಾಡ್ತಕ್ಕಂತಹ ಪುರುಷ. ಅವನು ಮಾತ್ರ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಎದುರುಗಡೆ ಕುಳಿತುಕೊಂಡು ಕೇಳ್ತಕ್ಕಂಥವರು ಬಗೆ ಬಗೆಯ ಪ್ರಶ್ನೆಗಳಿಗೆ ಗುರಿಯಾಗ್ತಾರೆ, ಬಗೆ ಬಗೆಯ ಪ್ರಶ್ನೆಗಳನ್ನು ಕೇಳ್ತಾರೆ, ವಾದ ವಿವಾದಗಳನ್ನು ಮಾಡ್ತಾರೆ. ಆ ವಾದಗಳಿಗೆಲ್ಲ ಸಮಾಧಾನಕರವಾದಂತಹ ಉತ್ತರವನ್ನು ಕೊಡಬೇಕಾಗ್ತದೆ. ಅದರಿಂದ ನಾನಾ ಬಗೆಯ ನ್ಯಾಯ ಮೀಮಾಂಸೆ ಇವುಗಳನ್ನೆಲ್ಲ ತರ್ಕ ವಿತರ್ಕಗಳನ್ನೆಲ್ಲ ಓದ್ಕೊಳ್ಬೇಕಾಗ್ತದೆ ಅಂತ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಬಳಿಕ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ, ಪರರನ್ನ ಒದಿಸಬೇಕಾದ್ರೆ ಕತ್ತಿ ಗುರಾಣಿ ಬೇಕು, ತನ್ನನ್ನ ತಾನೇ ಕೊಂದುಕೊಳ್ಳಬೇಕಾದ್ರೆ ಒಂದು ಸೂಜಿ ಸಾಕು. ಪರರನ್ನ ಕೊಲ್ಲಬೇಕಾದ್ರೆ ಕತ್ತಿ ಗುರಾಣಿ ಬೇಕಾಗ್ತದೆ. ಗುರಾಣಿ ಆಗಿದ್ರೆ ತಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ, ಕತ್ತಿ ಆಗಿದ್ರೆ ಅವನನ್ನು ಕಡಿಯೋದಕ್ಕೆ. ಅವನು ಕೂಡ ಖಡ್ಗವನ್ನು ಹಿಡಿದಿರ್ತಾನಲ್ಲ, ಆ ಖಡ್ಗಕ್ಕೆ ನಾವು ಗುರಿ ಆಗಬಾರ್ದಲ್ಲ, ಅದಕ್ಕೋಸ್ಕರ ನಾವು ಗುರಾಣಿ ಹಿಡ್ಕೊಳ್ಬೇಕಾಗುತ್ತೆ, ಖಡ್ಗ ಬೇಕಾಗುತ್ತೆ. ಇನ್ನೂ ಬಗೆ ಬಗೆಯ ದ್ರೋಹದಿಂದ ತಿಳಿಯೋದಕ್ಕೆ ಈಟಿ ಕೂಡ ಬೇಕಾಗುತ್ತೆ. ಆದ್ರೆ ನಮ್ಮನ್ನೇ ನಾವು ಕೊಂದುಕೊಳ್ಳೋದಕ್ಕೆ ಒಂದು ಸೂಜಿ ಸಾಕು ಅಂತ. ಒಂದು ವೇಳೆ ಸೂಜಿ ಹೇಗಾಗುತ್ತೆ ಅಂತ ನೀವೇನಾದ್ರೂ ಸಂಶಯ ಪಡುವಾಗಿದ್ರೆ ಒಂದು ಚಾಪ ತುಕೊಳ್ಳಿ ಪಡುವಾಗಿತ್ತು. ಈ ತರ್ಕದಿಂದ ಏನು ಪ್ರಯೋಜನ ಅಂತ ಹೇಳಿದವರು, ವೇದಾಂತದಿಂದ ಏನು ಪ್ರಯೋಜನ, ಪಾಂಡಿತ್ಯದಿಂದ ಏನು ಪ್ರಯೋಜನ ಅಂತ ಹೇಳಿದವರು, ಪಾಂಡಿತ್ಯದಿಂದ ಪ್ರಯೋಜನ ಉಂಟು ಇನ್ನೊಬ್ರಿಗೆ ಹೇಳಬೇಕಾದ್ರೆ ಅಂತನೂ ಮಾತನ್ನು ಹೇಳಿದರು. ಈ ಮಾತನ್ನು ಹೇಳುವಾಗ ನಾನೊಂದು ಸ್ವಾರಸ್ಯಕರವಾದ ಒಂದು ಘಟನೆಯನ್ನ, ತಮಾಷೆಯ ಕಥೆಯನ್ನು ಹೇಳೋಕೆ ಇಷ್ಟಪಡ್ತೇನೆ. ಈ ತರ್ಕ ವಿತರ್ಕಗಳೆಲ್ಲ ಎಷ್ಟರ ಮಟ್ಟಿಗೆ ಬೇಕಾಗ್ತದೆ. ನಮ್ಮ ವಿವೇಕವನ್ನ ಹರಿತಗೊಳಿಸಿಕೊಳ್ಬೇಕಾದ್ರೆ, ನಮ್ಮ ಜ್ಞಾನವನ್ನ ಹರಿತಗೊಳಿಸಿಕೊಳ್ಬೇಕಾದ್ರೆ ಈ ಬಗೆ ಬಗೆಯ ತಿಳುವಳಿಕೆಗಳು, ಅದನ್ನು ಕೂಡ ತರ್ಕ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಪ್ರಾಮುಖ್ಯವಾಗಿ ಬೇಕಾಗ್ತದೆ ಅಂತ ಅದನ್ನು ತಿಳಿಸಲಿಕ್ಕೆ ಈ ಕಥೆ ಬಹಳ ಸಹಾಯ ಮಾಡುತ್ತೆ. ಒಮ್ಮೆ ಒಬ್ಬರು ಭಟ್ರು, ಗುರುಗಳು, ಅವರಿಗೆ 4 ಜನ ಶಿಷ್ಯರು. ಒಬ್ಬ ವೇದಾಂತ ಶಿಷ್ಯ, ಇನ್ನೊಬ್ಬ ವ್ಯಾಕರಣದ ಶಿಷ್ಯ, ಇನ್ನೊಬ್ಬ ಸಾಹಿತ್ಯದ ಶಿಷ್ಯ, ಮತ್ತೊಬ್ಬ ತರ್ಕದ ಶಿಷ್ಯ. ಹೀಗೆ 4 ಜನ ಶಿಷ್ಯರು, ಒಬ್ಬೊಬ್ಬರೇ ಶಿಷ್ಯರು. ಒಂದೊಂದು ವಿಷಯಕ್ಕೆ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬ ಶಿಷ್ಯ ಬಂದು ಪಾಠವನ್ನು ಹೇಳಿಕೊಂಡು ಹೋಗ್ತಾ ಇದ್ದ. ಈ ಭಟ್ರಿಗೆ ಆ ತರ್ಕ ಓದತಕ್ಕಂತಹ ವಿದ್ಯಾರ್ಥಿಯ ಮೇಲೆ ಬಹಳ ಪ್ರೀತಿ. ಬಹಳ ಹೊತ್ತು ಅವನೊಂದಿಗೆ ಕಾಲ ಕಳೀತಾ ಇದ್ರು, ಬಹಳ ವಿಶ್ವಾಸದಿಂದ ಪಾಠವನ್ನ ಹೇಳ್ತಾ ಇದ್ರು. ಬಾಕಿ ಉಳಿದವರಿಗೂ ಕೂಡ ವಿಶ್ವಾಸದಿಂದ ಪಾಠವನ್ನು ಹೇಳ್ತಾ ಇದ್ರು, ಇವನಿಗೆ ಸ್ವಲ್ಪ ಜಾಸ್ತಿ. ಇದನ್ನ ಕಂಡುಕೊಂಡಂತಹ ಭಟ್ರ ಹೆಂಡತಿ ಕೇಳ್ತಾರೆ ಒಂದಿನ, ಏನ್ರಿ ನೀವು 4 ವಿದ್ಯಾರ್ಥಿಗಳ ಮೇಲೆ ಸಮಾನವಾದಂತಹ ವಿಶ್ವಾಸ ಇಡಬೇಕಾದಲ್ವೇ? ಎಲ್ಲ ಶಿಷ್ಯರು ಸಮಾನ ಅಲ್ವೇ? ಈ ತರ್ಕದ ವಿದ್ಯಾರ್ಥಿ ಮೇಲೆ ಇಷ್ಟೊಂದು ಪ್ರೇಮ ಇಟ್ಟಿದ್ದಿರಲ್ಲ ಯಾತಕ್ಕೆ? ಭಟ್ರು ಹೇಳಿದ್ರು, ತಾಳೊಂದು ದಿವಸ ತಿಳಿಸ್ತೀನಿ ಯಾಕೆ ಅಂತ. ಒಂದಾನೊಂದು ದಿನ ಹೆಂಡತಿಗೆ ಹೇಳಿದ್ರಂತೆ, ನೋಡು, ನಾನು ಒಳಗಡೆ ಮಲ್ಕೊಂಡು ಬಿಟ್ಟಿರ್ತೀನಿ ಇವತ್ತು, ಹೊದಕ್ಕೆ ಹೊದ್ಕೊಂಡು. ಒಬ್ಬೊಬ್ಬರೇ ಬರ್ತಾರೆ ಶಿಷ್ಯರು, ಅವರಿಗೆಲ್ಲ ಇಷ್ಟೇ ಹೇಳ್ಬಿಡು, ಭಟ್ರು ಹೊಟ್ಟೆಯೊಳಗೆ ಮೊಸಳೆ ಹೋಗಿದೆ, ಇವತ್ತು ಪಾಠ ಇಲ್ಲ ಅಂತ ಹೇಳಿದ್ರು. ಆಗ್ಲಿ ಅಂತ ಹೇಳಿದ್ರು ಹೆಂಡತಿ. ಮೊದಲು ವೇದಾಂತ ಶಿಷ್ಯ ಬಂದ, ಅಮ್ಮ ಭಟ್ರಲ್ಲಿ. ಅವಳು ದುಃಖದಿಂದ ಹೇಳಿದ್ಲು, ಭಟ್ರ ಹೊಟ್ಟೆಯೊಳಗೆ ಮೊಸಳೆ ಪ್ರವೇಶ ಮಾಡಿದೆ, ಇವತ್ತು ಪಾಠ ಇಲ್ಲ. ಭಟ್ರ ಹೊಟ್ಟೆಯೊಳಗೆ ಮೊಸಳೆ ಪ್ರವೇಶ ಮಾಡಿದೆ? ಮಾಯಾ ರಾಜ್ಯದಲ್ಲಿ ಏನ್ ಬೇಕಾದ ವೇದಾಂತದಲ್ಲಿ ಮಾಯ ಬರುತ್ತಲ್ಲ, ಈ ಮಾಯಾ ರಾಜ್ಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮೊಸಳೆ ಹೊಟ್ಟೆಯೊಳಗೆ ಭಟ್ರು ಹೋಗ್ಬೋದು, ಭಟ್ರ ಹೊಟ್ಟೆಯೊಳಗೆ ಮೊಸಳೆಗೂ ಹೋಗ್ಬೋದು. ನಿಜ ನಿಜ, ಅದು ಹೊಟ್ಟೋಗ್ಬಿಟ್ಟ. ಆಮೇಲೆ ಬಂದ ವ್ಯಾಕರಣ ಶಿಷ್ಯ, ಅವ್ರು ಬಂದು ಕೇಳಿದ್ರೆ ಅವನಿಗೆ ಅದೇ ಉತ್ತರ ಹೇಳಿದಾಗ, ಭಟ್ರ ಹೊಟ್ಟೆಯೊಳಗೆ ಮೊಸಳೆ ಹೋಗಿದೆ, ಇವತ್ತು ಪಾಠ ಇಲ್ಲಪ್ಪ ಅಂತ ಹೇಳಿದಾಗ ವ್ಯಾಕರಣ ಪಂಡಿತ ಹೇಳಿದ, ಭಟ್ಟರ ಹೊಟ್ಟೆಯೊಳಗೆ ಮೊಸಳೆ ಪ್ರವೇಶಿಸಿದೆ, ಪಾಠ ಇಲ್ಲ. ವ್ಯಾಕರಣ ಸರಿಯಾಗಿದೆ, ಒಂದೇ ಒಂದು ವ್ಯಾಕರಣ ದೋಷ ಇಲ್ಲ ಇದರಲ್ಲಿ. ವಾಕ್ಯ
ಸರಿಯಾದ ರೀತಿಯಲ್ಲಿ ಕ್ರಿಯಾಪದ ನಾಮಪದ ಎಲ್ಲವೂ ಸರಿಯಾಗಿದೆ ಅಂತ ಹೊರಟೋಗ್ತಾನೆ. ಆಮೇಲೆ ಸಾಹಿತ್ಯದ ಶಿಷ್ಯ ಬಂದ. ಸಾಹಿತ್ಯ ಅಂತಂದ್ರೆ ರಸಪ್ರಧಾನವಾದದ್ದು. ಕಾದಂಬರಿ, ಕಥೆ, ಕಾದಂಬರಿ, ಕವನ ಇತ್ಯಾದಿ ಎಲ್ಲ ನೀವು ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತವನು. ಅವನಿಗೆ ಬಂದಾಗಲೂ ಕೂಡ ಈ ಭಟ್ರ ಹೆಂಡತಿ ಹೇಳಿದ್ರು, ಭಟ್ರ ಹೊಟ್ಟೆಯೊಳಗೆ ಮೊಸಳೆ ಪ್ರವೇಶ ಮಾಡಿದೆ, ಇವತ್ತು ಪಾಠ ಇದ್ದಪ್ಪ. ಆಗ ಸಾಹಿತ್ಯ ಶಿಷ್ಯ ಹೇಳಿದ, ಏನು ಅದ್ಭುತವಾಗಿದೆ, ಹಲವಾರು ರಸಗಳಿವೆ, ನವರಸಗಳು ಅಂತ. ಅದರಲ್ಲಿ ಭೀಭತ್ಸ ರಸ ಅಂತ ಹೇಳ್ತಕ್ಕಂಥದ್ದು ಒಂದಿದೆ, ಭಯಂಕರ ರಸ ಅದು. ಈ ಭೀಭತ್ಸ ರಸ ಅಂತ ಹೇಳ್ತಕ್ಕಂಥದ್ದು ಈ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಪ್ರಕಾಶಕ್ಕೆ ಬಂದಿದೆ. ಭಟ್ಟರ ಹೊಟ್ಟೆಯೊಳಗೆ ಮೊಸಳೆ ಪ್ರವೇಶ ಮಾಡಿ, ಏನು ಅದ್ಭುತ, ಏನು ಅದ್ಭುತ, ಚೆನ್ನಾಗಿದೆ ಅಂತೇಳಿ ಹೊರಟೋಗ್ತಾರೆ. ನಾಲ್ಕನೇದಾಗಿ ಬಂದ ತರ್ಕದ ಶಿಷ್ಯ. ಅವನು ಕೇಳಿದಾಗ ಅವನಿಗೂ ಕೂಡ ಭಟ್ಟರ ಹೊಟ್ಟೆಯೊಳಗೆ ಮೊಸಳೆ ಪ್ರವೇಶ ಮಾಡಿದ್ರೆ ಇವತ್ತು ಕ್ಲಾಸ್ ಇಲ್ಲ ಅಂತ ಹೇಳಿದಾಗ ತರ್ಕದ ಶಿಷ್ಯ ಹೇಳಿದಂತೆ ಅಮ್ಮ ಏನ್ ಹೇಳಿದ್ರಿ? ಭಟ್ಟರ ಹೊಟ್ಟೆಯೊಳಗೆ ಮೊಸಳೆ ಪ್ರವೇಶ ಮಾಡಿದ್ರೆ ಪಾಠ ಇಲ್ಲ ಅಂತ ಹೇಳಿದ್ರ? ಇದು ಹೇಗೆ ಸಾಧ್ಯ ಅಮ್ಮ? ನಂಬೋದಕ್ಕಾಗೋದಿಲ್ಲ. ಮೊಸಳೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ದೊಡ್ಡದು, ಭಟ್ರ ಬಾಯಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಚಿಕ್ಕದು. ಅದ್ರೊಳಗೆ ಪ್ರವೇಶ ಮಾಡೋದಾದ್ರೂ ಹೇಗೆ? ಮೊಸಳೆ ಬಾಯೇ ಎಷ್ಟು ದೊಡ್ಡದಿರುವಾಗ ಇನ್ನು ಈ ಭಟ್ರ ಬಾಯಿಯೊಳಗೆ ಈ ಮೊಸಳೆ ಪ್ರವೇಶ ಮಾಡೋದು ಹೇಗೆ ಸಾಧ್ಯ? ಆ ಮೊಸಳೆಯೇ ಭಟ್ರನ್ನ ಅತ್ಯಂತ ಸುಲಭವಾಗಿ ನುಂಗುವುದಕ್ಕೆ ಸಾಧ್ಯ ಇರುವಾಗ ಭಟ್ರು ನುಂಗುವುದಕ್ಕೆ ಹೇಗೆ ಸಾಧ್ಯ? ಬಗೆ ಬಗೆಯ ತರ್ಕವನ್ನು ಒಟ್ಟಿ, ನ್ಯಾಯವನ್ನು ಒಟ್ಟಿ ಹೇಳ್ತಾನೆ, ಅಮ್ಮ ಇದು ಖಂಡಿತ ಸಾಧ್ಯ ಇಲ್ಲ, ನಾನೊಮ್ಮೆ ನೋಡ್ಬೇಕು ಭಟ್ರನ್ನ ಅಂತ ಒಳಗಡೆ ಹೋಗೇ ಬಿಡ್ತಾನೆ. ಆ ಮುಸ್ಕೊಂಡು ತೆಗೆದೇ ಬಿಡ್ತಾನೆ. ಭಟ್ರು ನೋಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಹೆಂಡತಿ ಹೇಳ್ತಾರೆ, ನೋಡಮ್ಮ ಯಾತಕ್ಕೆ ಗೊತ್ತಾಯ್ತಾ? ಈಗ ನಾನು ತರ್ಕದ ಶಿಷ್ಯನನ್ನ ಯಾತಕ್ಕೆ ನಾನು ಇಷ್ಟೊಂದು ಪ್ರೀತಿಸುವುದು ಗೊತ್ತಾಯ್ತಾ? ನನಗೇನಾದ್ರೂ ಆಪತ್ ಕಾಲ ಬಂತು ಅಂತಂದ್ರೆ ನಾನು ರಕ್ಷಣೆ ಮಾಡೋದಕ್ಕೆ ಇವನು ಬಂದ, ಬಾಕಿ ಉಳಿದವರು ಎಲ್ಲವನ್ನು ತಿಳಿದಿರಬೇಕಾಗುತ್ತೆ. ಆಧ್ಯಾತ್ಮಿಕ ಮೂರ್ಖನಾಗಬಾರದು ಅಥವಾ ಧಾರ್ಮಿಕ ಮೂರ್ಖನಾಗಬಾರದು. ಧಾರ್ಮಿಕ ಮೂರ್ಖ, ಗೊಡ್ಡು ಧಾರ್ಮಿಕರು ಅಂತ ಹೆಸರು. ಗೊಡ್ಡುತನಕ್ಕೆ ಅವಕಾಶ ಕೊಡಕೂಡದು. ಭಗವಂತನನ್ನ ಕರೆದರೂ ಕೂಡ ಅರಿತು ಕರೆಯಬೇಕು. ಭಗವಂತ ಇದ್ದಾನೆ, ಅವನನ್ನು ನಾವು ಕಾಣಬಹುದು ಅಂತ ಹೇಳ್ತಕ್ಕಂಥ ಈ ಒಂದು ಪರಮ ವಿಶ್ವಾಸದಿಂದ ಕರಿಬೇಕು. ಇದನ್ನ ಕಂಡವರು ಇದ್ದಾರೆ ಅಂತ ಹೇಳ್ತಕ್ಕಂಥ ಈ ವಿಶ್ವಾಸವನ್ನು ಇಡತಕ್ಕಂತಹದ್ದು ಕೂಡ ಯಾವ ಒಂದು ವಿವೇಕಕ್ಕೂ ಕಡಿಮೆ ಆದ್ದೇನಲ್ಲ. ಆದ್ರಿಂದ ಗೊಟ್ಟು ಧರ್ಮಕ್ಕೆ ನಾವು ಬಲಿಯಾಗದಂತೆ ಇರಬೇಕಾದ್ರೆ ಮತ್ತು ನಮ್ಮನ್ನ ಪ್ರತಿಭಟಿಸತಕ್ಕಂಥ, ನಮ್ಮ ಶ್ರದ್ಧೆಯನ್ನೇ ಕದಲಿಸುವಂತಹ ಜನ ನಮ್ಮ ಮುಂದೆ ಬಂದಾಗ ಒಂದೋ ನಮ್ಮ ಮಹಾವಿಶ್ವಾಸ ನಮ್ಮನ್ನು ಕಾಪಾಡಬೇಕು, ಇಲ್ಲದೆ ಹೋದ್ರೆ ತರ್ಕಬದ್ಧವಾದಂತಹ ಆ ಒಂದು ಧಾರ್ಮಿಕ ಪ್ರಜ್ಞೆ ಇರ್ತಕ್ಕಂಥ ನಮ್ಮನ್ನು ಕಾಪಾಡಬೇಕು. ಅದಕ್ಕೋಸ್ಕರ ನಾವು ಶಾಸ್ತ್ರಾದಿಗಳನ್ನ ಶಾಸ್ತ್ರಬದ್ಧವಾಗಿ ಅಧ್ಯಯನ ಮಾಡತಕ್ಕಂಥದ್ದು ಶ್ರೇಷ್ಠ. ಸ್ವಾಮಿ ವಿವೇಕಾನಂದರು ನಮ್ಮ ರಾಮಕೃಷ್ಣಾಶ್ರಮದ ಸಾಧುಗಳಿಗೆ ಒಂದು ಮಾತನ್ನು ಹೇಳಿದ್ದಾರೆ, ತುಂಬಾ ಸ್ವಾರಸ್ಯವಾಗಿದೆ. ಸುಮಾರು 50 ವರ್ಷಗಳವರೆಗೆ ಈ ಸಮಾಜ ಸೇವೆ, ರಾಷ್ಟ್ರ ಸೇವೆ, ಜನತಾ ಜನಾರ್ದನನ ಸೇವೆ, ಜೀವ ಶಿವ ಸೇವೆ ಇವುಗಳೆಲ್ಲ ಮಾಡಿ, ಆದರೆ ಆಮೇಲೆ ನೀವು ಯೋಗಕ್ಕೆ, ಶಾಸ್ತ್ರಾಧ್ಯಯನಕ್ಕೆ ವಿಶೇಷವಾಗಿ ಗಮನ ಕೊಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಶಾಸ್ತ್ರಾಧ್ಯಯನಕ್ಕೆ ವಿಶೇಷವಾದ ಗಮನವನ್ನು ಕೊಡದೆ ಹೋದ್ರೆ ಬಾಕಿ ಉಳಿದಂತಹ ಬೀದಿ ಅಲೆಯುವ ಸಾಧುಗಳಂತೆ ಬಾಬಾಜಿಗಳು ಅಂತ ಶಬ್ದ ಉಪಯೋಗಿಸಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಆ ರೀತಿಯಲ್ಲಿ ಬಾಬಾಜಿಗಳು ಉಪಾಧಿಯಲ್ಲಿ ನೀವು ಆಗಿಬಿಡ್ತೀರಿ. ನಿಮ್ಮ ಧರ್ಮವನ್ನ, ನಿಮ್ಮ ಸಂಸ್ಕೃತಿಯನ್ನ, ನಿಮ್ಮ ಯೋಗವನ್ನ, ನಿಮ್ಮ ಉಪನಿಷತ್ತನ್ನ, ಉಪನಿಷತ್ ರಹಸ್ಯವನ್ನ ಜನರ ಅರಿವಿಗೆ ಬರುವಂತೆ ಮಾಡೋದಕ್ಕೆ ಸಾಮರ್ಥ್ಯವನ್ನು ಕಳೆದುಕೊಳ್ತೀರಿ. ಆದ್ರಿಂದ ಶಾಸ್ತ್ರಾಧ್ಯಯನದ ಕಡೆಗೆ ಗಮನ ಕೊಡಬೇಕು ಅಂತ ಮಾತನ್ನ ಹೇಳ್ತಾರೆ. ಬಹಳ ಅದ್ಭುತವಾಗಿದೆ, ಗಮನೀಯವಾದಂತಹ ಒಂದು ಅಂಶ, ಮನನೀಯವಾದಂತಹ ಒಂದು ಅಂಶ. ಹಾಗೆ ನಾವು ಹಿಂದೂಗಳು ಪರಮಾದ್ಭುತವಾದಂತಹ ಸಂಸ್ಕೃತಿಯನ್ನ, ಪರಮಾದ್ಭುತವಾದ ವೇದ ಪುರಾಣಾದಿಗಳನ್ನ ನಾವು ಹೊಂದಿದ್ರು ಕೂಡ, ಆಮೇಲೆ ಆಧ್ಯಾತ್ಮಿಕ ವಿಷಯದಲ್ಲಿ ಅತ್ಯುನ್ನತವಾದಂತಹ ಜ್ಞಾನ, ಅನುಭವ ಇದಿದ್ರೂ ಕೂಡ ಎಷ್ಟು ವರ್ಷಗಳವರೆಗೆ ಪರಕೀಯರ ಆಳಿಕೆಗೆ ಒಳಗಾಗಬೇಕಾಯ್ತು. ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಶ್ರೇಷ್ಠ ಅಂಶಗಳನ್ನೆಲ್ಲ ಕಳೆದುಕೊಳ್ಬೇಕಾಯ್ತು.
ಇದೆಲ್ಲ ಯಾತಕ್ಕೋಸ್ಕರ ಬಂತು ಅಂತಂದ್ರೆ ನಾವು ಶಾಸ್ತ್ರಾಧ್ಯಯನವನ್ನ ಮನಪೂರ್ವಕವಾಗಿ ಶಾಸ್ತ್ರೀಯವಾಗಿ ಮಾಡದೇ ಇದ್ದುದೇ ಕಾರಣ. ಆದ್ರಿಂದ ಪ್ರತಿಯೊಬ್ಬ ಹಿಂದೂವು ಕೂಡ ತನ್ನ ಶಾಸ್ತ್ರವನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಮಾನಸಿಕವಾದಂತಹ ದೌರ್ಬಲ್ಯ ಅಥವಾ ಆಲಸ್ಯ ಅಥವಾ ತಮೋಗುಣ ಇವುಗಳಿಗೆ ಒಳಗಾಗಿ ನಮ್ಮ ಶ್ರೇಷ್ಠ ಸಂಸ್ಕೃತಿಯನ್ನು ಸಾರುವಂತಹ ಶ್ರೇಷ್ಠ ಯೋಗವನ್ನು ಬೋಧಿಸುವಂತಹ ಶಾಸ್ತ್ರಗಳನ್ನ ಕಡೆಗಾಣಿಸಬಾರದು. ಬದಲಾಗಿ ಅವುಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಆ ಮೂಲಕ ಬಾಕಿ ಉಳಿದವರಿಗೂ ಕೂಡ ತಿಳಿಸಬಹುದಾಗುತ್ತದೆ. ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ 16 ಜನ ಸನ್ಯಾಸಿ ಶಿಷ್ಯರಲ್ಲಿ ಅಗ್ರಗಣ್ಯನಾಗಿ ಇವತ್ತು ನಮ್ಮ ಮುಂದೆ ವಿರಾಜಮಾನರಾಗುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರ ಜೀವನವನ್ನು ನೀವೆಲ್ಲ ಓದಿದ್ದೀರಿ. ವೀರ ಸನ್ಯಾಸಿ ವಿವೇಕಾನಂದ ಅಂತ ಹೇಳ್ತಕ್ಕಂತಹ ಪುಸ್ತಕದಲ್ಲಿ ನರೇಂದ್ರ ಯಾವ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿ, ಭಾರತೀಯ ಇತಿಹಾಸ, ಪಾಶ್ಚಾತ್ಯ ಸಂಸ್ಕೃತಿ, ಪಾಶ್ಚಾತ್ಯ ಶಾಸ್ತ್ರ, ಪಾಶ್ಚಾತ್ಯ ಜ್ಞಾನ ಇವುಗಳೆಲ್ಲವನ್ನು ಕೂಡ ಮಾಡಿಕೊಂಡಿದೆ. ಅದಕ್ಕೆ ಅಂತ ಹೇಳಿದ್ರೆ ತುಲನಾತ್ಮಕವಾದ ರೀತಿಯಲ್ಲಿ ಅರಿತುಕೊಳ್ಬೇಕು. ಅವನಿಗೆ ನರೇಂದ್ರನ ಆಗಿದ್ದಂತಹ ಸಂದರ್ಭದಲ್ಲಿ ಅವನಿಗೆ ಸ್ವಲ್ಪವೂ ಕೂಡ ಗೊತ್ತಿರಲಿಲ್ಲ ತಾನು ಅಮೆರಿಕಕ್ಕೆ ಹೋಗಬೇಕಾಗುತ್ತದೆ, ತಾನು ಸನ್ಯಾಸಿ ಆಗಬೇಕಾಗುತ್ತದೆ ಅಂತ ಹೇಳ್ತಕ್ಕಂಥದ್ದೇ ಗೊತ್ತಿರಲಿಲ್ಲ ಆತನಿಗೆ. ಮುಂದೆ ಅಮೆರಿಕಕ್ಕೆ ಹೋಗ್ತೇನೆ ತಾನು ಅಂತ ಹೇಳ್ತಕ್ಕಂಥ ಮಾತು ಗೊತ್ತಿರಲೇ ಇಲ್ಲ. ಆದ್ರೆ ಅವತಾರ ಎತ್ತಬೇಕು, ತನ್ನ ಮೂಲಕ ಭಾರತವನ್ನು ಮೇಲೆತ್ತಬೇಕು, ತನ್ನ ಮೂಲಕ ಇಡೀ ವಿಶ್ವದಲ್ಲೇ ನಮ್ಮ ಈ ವೇದ ಸಂಸ್ಕೃತಿಯನ್ನ ಪ್ರಸಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಯಾವ ಅವತಾರ ಆಗಿದೆಯೋ ಆ ಅವತಾರಕ್ಕೆ ಗೊತ್ತಿತ್ತು. ಅದರ ಪರಿಣಾಮವಾಗಿ ನರೇಂದ್ರ ಅವನಿಗೆ ಅರಿವಿಲ್ಲದಂತೆ ಈ ಎಲ್ಲ ಶಾಸ್ತ್ರಗಳನ್ನು ಕೂಡ ಓದಿಕೊಂಡಿದ್ದಾನೆ. ಅದರ ಪರಿಣಾಮವಾಗಿ ಹೀಗೆ ಅಂತ ಹೇಳುವಾಗ ನನಗೆ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಏನೇನು ಮಾಡಿದ್ರು ಅಂತ ಹೇಳ್ತಕ್ಕಂಥ ವಿಚಾರ ಎಲ್ಲ ಒಮ್ಮೆಗೆ ತಲೆಗೆ ಬಂದು ಮಾತು ಕಟ್ಟಿರುವುದು. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.